We've been studying on different topics for all the family, especially for the sisters. ನಾವು ಅನೇಕ ವಿಷಯಗಳ ಕುರಿತಾಗಿ ನಾವು ಕಲಿಯುತ್ತಾ ಇದ್ದೇವೆ. ಅದರಲ್ಲೂ ಸಹ ಕುಟುಂಬದ ಅಲ್ಲಿರ್ತಕ್ಕಂಥ ಸಹೋದರಿಯರ ಬಗ್ಗೆ ನಾವು ಕಲಿಯುತ್ತಾ ಇದ್ದೇವೆ. If God revives you, your family will be blessed, our assemblies will be blessed. ಇದನ್ನ ನೀವು ಗಮನಿಸಿ ಇದರಂತೆ ನೀವು ನಡೆದುಕೊಳ್ಳುವಂತದ್ದಾಗಿದ್ದರೆ ಅದು ನಿಮ್ಮ ಕುಟುಂಬಕ್ಕೆ ಆಶೀರ್ವಾದ ಮತ್ತು ಸಭೆಗಳು ಸಹ ಆಶೀರ್ವಾದ ಹೊಂದುವಂತದ್ದಾಗಿವೆ. We are following a book by Alexander Strauch. ನಾವು ಒಂದು ಪುಸ್ತಕ ಬರಹಗಾರರು ಅದು ಅಲೆಕ್ಸಾಂಡರ್ ಸ್ಟ್ರೌಚ್ ಎಂಬುದಾಗಿ ಅವರು ಬರೆದಿರ್ತಕ್ಕಂಥ ಪುಸ್ತಕವನ್ನು ಅನುಸರಿಸ್ತಾ ಇದ್ದೇವೆ. Its title is Equal, Men and Women Equal Yet Different. ಪುರುಷರು ಮತ್ತು ಸ್ತ್ರೀಯರು ಸಮಾನರಾಗಿದ್ದಾರೆ ಆದರೂ ಸಹ ವಿಭಿನ್ನರೂ ಆಗಿದ್ದಾರೆ ಎಂಬಂತ ಒಂದು ಅರ್ಥದೊಡನೆ ಇರುವಂತಹ ಪುಸ್ತಕ. Last few weeks we looked at why Jesus Christ had to come as a man, why Jesus Christ chose 12 apostles who were men. ನಾವು ಕಳೆದ ವಾರಗಳಲ್ಲಿ ನಾವು ಕಲಿಯುತ್ತಾ ಬಂದಾಗಿ ಯೇಸು ಕ್ರಿಸ್ತನು ಯಾಕೆ ಪುರುಷನಾಗಿ ಹುಟ್ಟಿ ಬರಬೇಕಾಯಿತು ಮತ್ತು ಆತನು ಪುರುಷರನ್ನೇ ತನ್ನ 12 ಶಿಷ್ಯರನ್ನಾಗಿ ಯಾಕೆ ಆರಿಸಿಕೊಂಡನು ಎಂಬುದನ್ನು ನಾವು ಕಲಿಯುತ್ತಾ ಬಂದೆವು. It was not an adjustment to the prevailing culture of that time. It was theologically and prophetically important. ಆ ದಿನದ ಸಂಪ್ರದಾಯಕ್ಕೆ ಅನುಸಾರವಾಗಿ ಹೊಂದಾಣಿಕೆ ಮಾಡಿಕೊಳ್ಳುವುದಕ್ಕಾಗಿ ಆ ರೀತಿಯಾಗಿ ಆತನು ಆರಿಸಿಕೊಳ್ಳಲಿಲ್ಲ. ಅದು ದೈವಶಾಸ್ತ್ರಾನುಸಾರವಾಗಿಯೂ ಮತ್ತು ಸತ್ಯವೇದಕ್ಕನುಸಾರವಾಗಿಯೂ ಇರುವಂತಹ ಸತ್ಯಾಂಶಕ್ಕೆ ಒಳಗೊಂಡಂತದ್ದಾಗಿದೆ. The early topic we studied, we looked at marriage and the purpose of marriage. ನಾವು ಹಿಂದಿನ ಅಧ್ಯಯನಗಳಲ್ಲಿ ನಾವು ಕಲಿತೆವು ವಿವಾಹವು ಮತ್ತು ವಿವಾಹದ ಉದ್ದೇಶವೇನು ಎಂಬುದನ್ನು ನಾವು ಕಲಿಯುತ್ತಾ ಬಂದೆವು. Now, through his apostles, Jesus Christ gave instructions on the marriage. ವಿವಾಹದ ಸಂಬಂಧದಲ್ಲಿ ಆತನು ಅನೇಕ ಬೋಧನೆಗಳನ್ನ ಸತ್ಯಾಂಶಗಳನ್ನು ಆತನು ಅವರ ಮೂಲಕವಾಗಿ ನಮಗೆ ಕೊಟ್ಟಿದ್ದಾನೆ. Through the apostles. ಅಪೊಸ್ತಲರ ಮೂಲಕವಾಗಿ ನಮಗೆ ಕೊಟ್ಟಿದ್ದಾನೆ. In Matthew 19 and few other passages we read, Jesus corrected the Pharisees' understanding about marriage and divorce. ಮತ್ತಾಯನ ಸುವಾರ್ತೆ ಮತ್ತು ಇತರ ಭಾಗಗಳಲ್ಲಿ ಯೇಸು ಕ್ರಿಸ್ತನು ವಿವಾಹ ಮತ್ತು ವಿಚ್ಛೇದನದ ಕುರಿತಾಗಿ ಆತನು ಸ್ಪಷ್ಟಪಡಿಸಿದ್ದನ್ನು ನಾವು ನೋಡುತ್ತೇವೆ. But he didn't give us more detail about marriage. ಆದರೆ ಆತನು ಸವಿವರವಾದಂತ ವಿವಾಹದ ಕುರಿತಾದಂತ ಸಂಗತಿಯನ್ನೇನು ಆತನು ಕೊಡಲಿಲ್ಲ. But in-depth teaching is given through his apostles. ಆದರೆ ಆಳವಾದ ಸತ್ಯಾಂಶವನ್ನ ಆತನು ತನ್ನ ಅಪೋಸ್ತಲರ ಮೂಲಕವಾಗಿ ನಮಗೆ ಅನುಗ್ರಹಿಸಿದ್ದಾನೆ. After his ascension into heaven, ಪರಲೋಕಕ್ಕೆ ಆತನು ಆರೋಹಣ ಆದ ನಂತರ Jesus continued his work and teaching through his apostles through the Holy Spirit. ಪವಿತ್ರಾತ್ಮನ ಮೂಲಕವಾಗಿ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಅಪೋಸ್ತಲರ ಮೂಲಕವಾಗಿ ತನ್ನ ಸೇವೆಯನ್ನ ಮುಂದುವರಿಸುತ್ತಾ ಬಂದನು. Jesus did not leave any written documents when he left the earth. ಭೂಮಿಯನ್ನ ಬಿಟ್ಟು ಹೋಗುವಾಗ ಕರ್ತನಾದ ಯೇಸು ಕ್ರಿಸ್ತನು ಬರವಣಿಗೆಯ ರೂಪದಲ್ಲಿ ಯಾವ ತರಹವಾದಂತ ಲಿಖಿತ ರೂಪದ ವಸ್ತುಗಳನ್ನ ನಮಗೆ ಬಿಟ್ಟು ಹೋಗಲಿಲ್ಲ. When the Holy Spirit comes, he will lead you into all truth. ಆತನು ಹೇಳಿದ್ದು ಪವಿತ್ರಾತ್ಮನು ಬರುವಾಗ ಆತನು ಸತ್ಯದ ಆತ್ಮನು ಆತನು ನಿಮಗೆ ಎಲ್ಲವನ್ನ ತಿಳಿಸಿಕೊಡುತ್ತಾನೆ ಎಂಬುದಾಗಿ ತಿಳಿಸಿದನು. Bible says all scripture is inspired by the Holy Spirit. 2 Timothy 3:16 and 17. 2ನೇ ತಿಮೋತಿ ಪತ್ರಿಕೆ 3ನೇ ಅಧ್ಯಾಯ 16 ಮತ್ತು 17ನೇ ವಾಕ್ಯ. 2ನೇ ತಿಮೋತಿ ಪತ್ರಿಕೆ 3ನೇ ಅಧ್ಯಾಯ 16 ಮತ್ತು 17ನೇ ವಾಕ್ಯ. ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ ಖಂಡನೆಗೂ ತಿದ್ದುಪಾಟಿಗೂ ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ. ಅದರಿಂದ ದೇವರ ಮನುಷ್ಯನು ಪ್ರವೀಣನಾಗಿ ಸಕಲ ಸತ್ಕಾರಕ್ಕೆ ಸನ್ನದ್ಧನಾಗುವನು. I don't know if it is in Kannada, but in English there is a red letter Bible where Jesus' words are put in red. ಕೆಲವು ಸತ್ಯವೇದಗಳಿವೆ, ಯೇಸು ಕ್ರಿಸ್ತನ ಮಾತುಗಳನ್ನ ಕೆಂಪು ಅಕ್ಷರಗಳಲ್ಲಿ ಮುದ್ರಿಸಲಾಗಿದೆ. It's called red letter Bible. ಅದನ್ನ ರೆಡ್ ಲೆಟರ್ ಬೈಬಲ್ ಎಂಬುದಾಗಿ ಕರೆಯುತ್ತಾರೆ. People believe that Jesus' words are more important than the apostles' words. ಯೇಸು ಕ್ರಿಸ್ತನ ಮಾತುಗಳು ಬಹಳ ಪ್ರಮುಖವಾದದ್ದು ಅಪೋಸ್ತಲರ ಮಾತುಗಳಿಗಿಂತ ಎಂಬುದಾಗಿ ಭಾವಿಸುತ್ತಾರೆ. That is a wrong understanding. From Genesis to Revelation, all scripture
including Jesus' words and apostles' words, are all inspired by the Holy Spirit. It is all part of the Word of God. ಹಾಗೆ ಭಾವಿಸುವುದು ತಪ್ಪಾಗಿದೆ. ಯಾಕಂತಂದ್ರೆ ಆದಿಕಾಂಡದಿಂದ ಹಿಡಿದು ಪ್ರಕಟಣೆಯವರೆಗೆ ಯೇಸು ಕ್ರಿಸ್ತನ ಮಾತುಗಳನ್ನು ಒಳಗೊಂಡಂತೆ ಎಲ್ಲ ಶಾಸ್ತ್ರದಲ್ಲಿರ್ತಕ್ಕಂಥ ಪ್ರತಿಯೊಂದು ಮಾತುಗಳು ಸಹ ಅದು ದೈವ ಪ್ರೇರಿತವಾದಂತ ಅಪೋಸ್ತಲರ ಮೂಲಕವಾಗಿ ಕೊಡಲ್ಪಟ್ಟಂತ ವಾಕ್ಯಗಳಾಗಿವೆ. If you have a red letter Bible, it may be easy to find out what Jesus said, but don't think that Jesus' words are more important than the apostles' words. ರೆಡ್ ಲೆಟರ್ ಬೈಬಲ್ ನಲ್ಲಿ ಕೆಂಪು ಅಕ್ಷರಗಳಲ್ಲಿ ಯೇಸು ಕ್ರಿಸ್ತನ ಮಾತುಗಳನ್ನ ಪ್ರಿಂಟ್ ಹಾಕಿರ್ತಕ್ಕಂಥದ್ದು ಅದು ಕಂಡುಹಿಡಿಯುವುದು, ಆತನ ಮಾತುಗಳನ್ನ ಕಂಡುಹಿಡಿಯುವುದಕ್ಕೆ ಸಾಧ್ಯವಾಗ್ತದೆ. ಆದ್ರೆ ಅದು ಅಪೋಸ್ತಲರ ಮಾತುಗಳಿಗಿಂತ ವಿಶೇಷವಾದದ್ದು ಎಂಬುದಾಗಿ ಭಾವಿಸಬೇಡ್ರಿ. So we are going to study about Christian marriage as given through the apostles in the New Testament. ಆದುದರಿಂದ ಹೊಸ ಒಡಂಬಡಿಕೆಯಲ್ಲಿ ಅಪೋಸ್ತಲರ ಮೂಲಕವಾಗಿ ಕ್ರೈಸ್ತ ವಿವಾಹದ ಕುರಿತಾದಂತ ವಿಷಯವನ್ನ ನಾವು ಕಲಿಯುವುದಕ್ಕಿದ್ದೇವೆ. Just because we had a marriage in a church, that doesn't mean it's a Christian marriage. Pardon, brother. Just because a marriage was conducted in a church, it doesn't mean that it's a Christian marriage. ಒಂದು ಸಭೆಯಲ್ಲಿ ವಿವಾಹವಾಗ್ತಾ ಇದೆ ಎಂಬುದಾಗಿ ಹೇಳಿದರೆ ಅದು ಕ್ರೈಸ್ತ ವಿವಾಹವು ಆಗಲೇಬೇಕು ಎಂಬುದಾಗಿ ಅರ್ಥವಲ್ಲ. As most of us are family members, it's very important to understand what Jesus talked through the apostles about Christian marriage. ನಾವು ಕುಟುಂಬದ ಸದಸ್ಯರಾಗಿ ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಅಪೋಸ್ತಲರ ಮೂಲಕವಾಗಿ ಕರ್ತನಾದ ಯೇಸು ಕ್ರಿಸ್ತನು ವಿವಾಹದ ಕುರಿತಾಗಿ ಯಾವ ಸಂಗತಿಯನ್ನ ಆತನು ತಿಳಿಸಿದ್ದಾನೆ ಎಂಬುದಾಗಿ. And I honestly believe that many of us, even though we are believers, many problems we have in our family life. ನಮ್ಮ ಕುಟುಂಬ ಜೀವಿತದಲ್ಲಿ ನಾವು ವಿಶ್ವಾಸಿಗಳಾಗಿದ್ದಾಗ್ಯೂ ಸಹ ಅನೇಕ ಸಮಸ್ಯೆಗಳು ನಮ್ಮ ಕುಟುಂಬಗಳಲ್ಲಿ ಇವೆ ಎಂಬುದಾಗಿ ನಾನು ನಂಬ್ತೇನೆ. And this study will help us, if we are honest before God, to correct what is wrong in our life, in our family life. ನಮ್ಮ ಕುಟುಂಬ ಜೀವಿತದಲ್ಲಿ ಯಾವ ತಪ್ಪುಗಳಿವೆ ಎಂಬುದನ್ನ ತಿಳ್ಕೊಳ್ಳುವ ಹಾಗೆ, ನಮ್ಮನ್ನ ಸರಿಪಡಿಸಿಕೊಳ್ಳುವ ಹಾಗೆ ನಾವು ಪ್ರಾಮಾಣಿಕವಾಗಿ ದೇವರ ವಾಕ್ಯದ ಮುಂದೆ ನಾವು ಸೇರಿ ಬರೋಣ. Especially through Apostle Peter and Apostle Paul, Jesus' complete teaching on marriage is given. ವಿಶೇಷವಾಗಿ ಪೇತ್ರನ ಮೂಲಕವಾಗಿ ಮತ್ತು ಪೌಲನ ಮೂಲಕವಾಗಿ ಯೇಸು ಕ್ರಿಸ್ತನು ವಿವಾಹ ಸಂಬಂಧವಾದಂತ ವಿಷಯಗಳನ್ನ ಅವರ ಮೂಲಕವಾಗಿ ಬರೆಸಿದ್ದಾನೆ. I want all of us to listen very carefully these studies. ಈ ಒಂದು ಅಧ್ಯಯನವನ್ನ ಬಹಳ ಎಚ್ಚರಿಕೆಯಿಂದ ಗಮನ ಕೊಟ್ಟು ಕೇಳಿಸಿಕೊಳ್ಳಿರಿ ಎಂಬುದಾಗಿ ನಾನು ಕೇಳಿಕೊಳ್ತೇನೆ. Apostles talked about 3 things about marriage. ವಿವಾಹದ ಸಂಗತಿಯಾಗಿ ಅಪೋಸ್ತಲರು ಕಲಿಸಿಕೊಟ್ಟಂತ 3 ಸಂಗತಿಗಳು. 1, equality in marriage. ಒಂದು ವಿವಾಹದಲ್ಲಿ ಸರಿ ಸಮಾನತೆ ಎಂಬುದು. Men and women are equal. ಪುರುಷನು ಮತ್ತು ಸ್ತ್ರೀಯು ಅವರು ಸಮಾನರಾಗಿದ್ದಾರೆ. Secondly, ಎರಡನೇದಾಗಿ masculine headship. ಪುರುಷ ಶಿರಸ್ಸಾಗಿರ್ತಕ್ಕಂಥ masculine headship ಅಂದ್ರೆ ಪುರುಷನ ಶಿರಸ್ಸು. Man is the head of the family. ಕುಟುಂಬದ ಶಿರಸ್ಸು ಪುರುಷನೇ ಆಗಿದ್ದಾನೆ. Number 3, women's submission. ಮೂರನೇದಾಗಿ ಸ್ತ್ರೀಯರ ಅಧೀನತೆ. ವಿಧೇಯತ್ವ. What do you call it? ಅಧೀನತೆ, correct? Yeah, ಅಧೀನತೆ. Okay. See, people hate the word submission. ಆ ಒಂದು ಅಧೀನತೆ ಎಂಬಂತ ಪದವನ್ನ ಕೇಳುವಾಗ ಜನರು ಹಾಗೆ ಮಾಡುವಂತವರಾಗಿದ್ದಾರೆ. Believe that a wife should submit to her husband. It brings intense emotional debate in educational institutions and media. ಒಬ್ಬ ಸ್ತ್ರೀಯು ತನ್ನ ಯಜಮಾನನಿಗೆ ಅಧೀನಳಾಗಿರಬೇಕೆಂಬುದಾಗಿ ಹೇಳುವಾಗ ಅದು ಒಂದು ಸ್ಪರ್ಧೆಯನ್ನ ತರುವಂತದ್ದಾಗಿದೆ, ಶೈಕ್ಷಣಿಕವಾಗಿ ಮತ್ತು ಮಾಧ್ಯಮಗಳ ಮೂಲಕವಾಗಿ. Unfortunately, even among feminist Christians, that is the view. ಆ ಸ್ತ್ರೀ ಸಮತ್ವವಾದಿಗಳಲ್ಲಿಯೂ ಕ್ರೈಸ್ತರಲ್ಲಿಯೂ ಸಹ ಇದೇ ಒಂದು ಭಾವನೆ ವ್ಯಕ್ತವಾಗುತ್ತದೆ. Yet it is a Christian doctrine that's repeatedly stated and defended by the apostles. ಆದರೆ ಕ್ರೈಸ್ತತ್ವದಲ್ಲಿ ಅಪೋಸ್ತಲರಿಂದ ದೃಢೀಕರಿಸಿ ಈ ಒಂದು ವಿವಾಹ ಸಂಬಂಧವಾದ ಸತ್ಯಾಂಶವು ಅದು ಸ್ಪಷ್ಟವಾಗಿ ತಿಳಿಸಲ್ಪಟ್ಟಿದೆ. Are these truth cultural or is it relevant for us today? ಇದು ಕೇವಲ ಸಾಂಪ್ರದಾಯಿಕವಾಗಿದೆಯೋ ಅಥವಾ ಈ ದಿನದ ನಮಗೆ ನವೀನ ಕಾಲದಲ್ಲಿರುವ ನಮಗೂ ಸಹ ಇದು ಅನ್ವಯಿಸುತ್ತದೋ? Apostle Peter and Paul adamantly argues for marital headship and submission.
ಪೇತ್ರನೋ ಪೌಲನೋ ಹೇಳುವಂತದ್ದು ಪುರುಷನು ಪ್ರಧಾನವಾಗಿ ಕುಟುಂಬದಲ್ಲಿ ಆತನು ಶಿರಸ್ಸಾಗಿ ಇದ್ದಾನೆ ಎಂಬುದಾಗಿ ಕಠೋರವಾಗಿ ಅವರು ತಿಳಿಸಿದ್ದಾರೆ. And the submission of the wife. ಮತ್ತು ಅದೇ ಪ್ರಕಾರವಾಗಿ ಸ್ತ್ರೀಯು ಸಹ ಆತನಿಗೆ ವಿಧೇಯಳಾಗಿ ಅಧೀನದಲ್ಲಿ ಇರಬೇಕೆಂಬುದನ್ನು ಸಹ ಒತ್ತಿ ಹೇಳಿದ್ದಾರೆ. It is defended by the apostles for the following reasons. ಅದನ್ನ ಸರಿ ಎಂಬುದಾಗಿ ಒಪ್ಪಿಕೊಂಡವರಾಗಿ ಅಪೋಸ್ತಲರು ಈ ಕೆಳಕಂಡ ಕಾರಣಗಳಿಂದ ಅದನ್ನು ಒಪ್ಪಿಕೊಳ್ಳುವಂತದ್ದಾಗಿದ್ದಾರೆ. One, from the creation account in Genesis 2. ಆದಿಕಾಂಡ 2ನೇ ಅಧ್ಯಾಯದಲ್ಲಿ ಸೃಷ್ಟಿ ಕಾರ್ಯದ ಆಧಾರದ ಮೇಲೆ ಅವರು ಹೀಗೆ ಹೇಳುವಂತವರಾಗಿದ್ದಾರೆ. Secondly, based on the model of Christ and the church. ಎರಡನೇದಾಗಿ ಕ್ರಿಸ್ತನು ಮತ್ತು ಸಭೆಗೂ ಇರುವಂತ ಆ ಒಂದು ಮಾದರಿಯನ್ನ ಇಟ್ಟುಕೊಂಡವರಾಗಿ ಅದನ್ನು ತಿಳಿಸಿದ್ದಾರೆ. Thirdly, ಮೂರನೇದಾಗಿ from the relationship between the members of the Trinity. ತ್ರಯೇಕ ದೇವರಲ್ಲಿ ಇರತಕ್ಕಂತ ಸಂಬಂಧವನ್ನ ಕುರಿತಾಗಿ ಅದನ್ನ ಆಧರಿಸಿಕೊಂಡು ಅದನ್ನ ತಿಳಿಸಿದ್ದಾರೆ. Fourthly, based on the command of Christ. ನಾಲ್ಕನೇದಾಗಿ ಕ್ರಿಸ್ತನ ಉಪದೇಶದ ಆಧಾರದ ಮೇಲೆ ಅದನ್ನ ತಿಳಿಸಿದ್ದಾರೆ. Command is ಆಜ್ಞೆ ಆಧಾರದಲ್ಲಿ. ಆತನ ಆಜ್ಞೆಯನ್ನ ಆಧರಿಸಿ ಅವರು ತಿಳಿಸಿದ್ದಾರೆ. Fifthly, apostolic authority. ಐದನೇದಾಗಿ ಅಪೋಸ್ತಲರ ಅಧಿಕಾರದ ಒಂದು ರೂಪದಲ್ಲಿ ಅವರು ಅದನ್ನ ತಿಳಿಸಿದ್ದಾರೆ. ಅದರ ಆಧಾರದಲ್ಲಿ, because of the apostolic authority. ಅಪೋಸ್ತಲರ ಅಧಿಕಾರದ ಆಧಾರದಲ್ಲಿ ಅದನ್ನ ತಿಳಿಸಿದ್ದಾರೆ. In the next few weeks we are going to study the core passages, ಮುಖ್ಯವಾದ passages in the New Testament about husband and wife and marriage. ವಿವಾಹದಲ್ಲಿ ಪುರುಷ ಮತ್ತು ಸ್ತ್ರೀಯರ ಕುರಿತಾಗಿರ್ತಕ್ಕಂಥ ಪ್ರಮುಖವಾದಂತ ವಾಕ್ಯ ಭಾಗಗಳನ್ನ ಮುಂದಿನ ಅಧ್ಯಾಯಗಳಲ್ಲಿ ನಾವು ಕಲಿಯುವಂತವರಾಗಿದ್ದೇವೆ. Don't miss what apostles say about the role of the husband and wife. ಆದುದರಿಂದ ಪುರುಷನ ಮತ್ತು ಸ್ತ್ರೀಯ ಪಾತ್ರಗಳು ಏನು ಎಂಬುದನ್ನ ಅರ್ಥ ಮಾಡಿಕೊಳ್ಳುವಾಗ ಅದನ್ನ ನೀವು ತಪ್ಪಿಸಿಕೊಳ್ಳಬೇಡ್ರಿ. Now when we talk about the submission of wife, don't forget what the apostles taught about the responsibility of the husband. ಸ್ತ್ರೀಯರು ಅಧೀನರಾಗಿದ್ದಾರೆ ಎಂಬುದನ್ನ ಅರ್ಥ ಮಾಡಿಕೊಳ್ಳುವಾಗ ಪುರುಷರು ಅವರ ಪಾತ್ರಗಳು ಏನು ಎಂಬುದನ್ನು ಸಹ ನಾವು ಮರೆಯದೇ ಇರುವಂತವರಾಗಿರಬೇಕು. They are to love their wife with a Christ-like love. ಪುರುಷರು ತಮ್ಮ ಹೆಂಡತಿಯರನ್ನು ಕ್ರಿಸ್ತನ ಪ್ರೀತಿಗೆ ಅನುಸಾರವಾಗಿ ಅವರು ಪ್ರೀತಿಸುವಂತವರಾಗಿರಬೇಕು. Husband self-sacrificing love for his wife. ಒಬ್ಬ ಪುರುಷನು ತನ್ನನ್ನೇ ಒಪ್ಪಿಸಿಕೊಟ್ಟವನಾಗಿ ತನ್ನ ಹೆಂಡತಿಯನ್ನ ಪ್ರೀತಿಸುವವನಾಗಿರಬೇಕು. So when you talk about submission of the wife, don't forget these commands given to the husbands. ಆದುದರಿಂದ ಸ್ತ್ರೀಗೆ ಅಧೀನತೆಗೆ ಒಳಬಿದ್ದಳು ಎಂಬುದಾಗಿ ಹೇಳುವಾಗ ಪುರುಷರು ಸಹ ಪ್ರೀತಿಸುವಂತ ಹಂಗಿನವರಾಗಿದ್ದಾರೆ ಎಂಬುದನ್ನು ಸಹ ನಾವು ಮರೆಯದೇ ಇರಬೇಕು. So we should have a balanced understanding of the responsibility both of the husband and the wife. ಆದುದರಿಂದ ವಿವಾಹದಲ್ಲಿ ಪುರುಷನು ಮತ್ತು ಸ್ತ್ರೀಗೂ ಇಬ್ಬರಿಗೂ ಇರತಕ್ಕಂತ ಜವಾಬ್ದಾರಿಗಳನ್ನ ಅವರ ಪಾತ್ರಗಳನ್ನ ಸರಿಯಾಗಿ ಸಮತೋಲನದಲ್ಲಿ ಅರ್ಥ ಮಾಡಿಕೊಂಡು ಮುಂದೆ ಸಾಗಬೇಕು. Okay, we will look at the first passage, 1 Peter chapter 3, 1 to 7. ಮೊದಲನೇ ಒಂದು ವಾಕ್ಯ ಭಾಗ, ಅದು ಮೊದಲನೇ ಪೇತ್ರನ ಪತ್ರಿಕೆ 3ನೇ ಅಧ್ಯಾಯ 1ರಿಂದ 7ನೇ ವಚನದವರೆಗೆ. ಮೊದಲನೇ ಪೇತ್ರನ ಪತ್ರಿಕೆ 3ನೇ ಅಧ್ಯಾಯ 1ರಿಂದ 7ನೇ ವಚನ. ಅದೇ ರೀತಿಯಾಗಿ ಸ್ತ್ರೀಯರೇ, ನಿಮ್ಮ ಗಂಡಂದಿರಿಗೆ ಅಧೀನರಾಗಿರಿ. ಅವರಲ್ಲಿ ಕೆಲವರು ದೇವರ ವಾಕ್ಯಕ್ಕೆ ಅವಿಧೇಯರಾಗಿದ್ದರೂ ನೀವು ನಿರ್ಮಲರಾಗಿಯೂ ಭಯಭರಿತರಾಗಿಯೂ ನಡೆದುಕೊಳ್ಳುವುದನ್ನು ಅವರು ನೋಡಿ ವಾಕ್ಯೋಪದೇಶವಿಲ್ಲದೆ ತಮ್ಮ ಹೆಂಡತಿಯರಾದ ನಿಮ್ಮ ನಡತೆಯಿಂದಲೇ ಸನ್ಮಾರ್ಗಕ್ಕೆ ಬಂದಾರು. ಜಡೆ ಹೆಣೆದುಕೊಳ್ಳುವುದು, ಚಿನ್ನದ ಒಡವೆಗಳನ್ನು ಇಟ್ಟುಕೊಳ್ಳುವುದು, ವಸ್ತ್ರಗಳನ್ನು ಧರಿಸಿಕೊಳ್ಳುವುದು, ಈ ಮೊದಲಾದ ಹೊರಗಣ ಶೃಂಗಾರವೇ ನಿಮ್ಮ ಅಲಂಕಾರವಾಗಿರಬಾರದು. ಸಾತ್ವಿಕವಾದ ಶಾಂತ ಮನಸ್ಸು ಎಂಬ ಒಳಗಣ ಭೂಷಣವೇ ನಿಮ್ಮ ಅಲಂಕಾರವಾಗಿರಲಿ. ಇದು ಶಾಶ್ವತವಾದದ್ದು, ದೇವರ ದೃಷ್ಟಿಗೆ ಬಹು ಬೆಲೆಯುಳ್ಳದ್ದು ಆಗಿದೆ. ಪೂರ್ವಕಾಲದಲ್ಲಿ ದೇವರ ಮೇಲೆ ನಿರೀಕ್ಷಿತ ಭಕ್ತೆಯರಾದ ಸ್ತ್ರೀಯರು ಸಹ ಹೀಗೆಯೇ ತಮ್ಮನ್ನು ಅಲಂಕರಿಸಿಕೊಂಡರು. ಅವರು ತಮ್ಮ ತಮ್ಮ ಗಂಡಂದಿರಿಗೆ ಅಧೀನರಾಗಿದ್ದು ಯಾವ ಭೀತಿಗೂ ಗಾಬರಿ ಪಡದೆ ಒಳ್ಳೆಯದನ್ನೇ ಮಾಡುವವರಾಗಿದ್ದರು. ಸಾರಳು ಹಾಗೆಯೇ ಅಬ್ರಹಾಮನಿಗೆ ವಿಧೇಯಳಾಗಿದ್ದು ಅವನನ್ನು ಯಜಮಾನ ಎಂದು ಕರೆದಳು ಎಂದು ಬರೆದದೆ. ನೀವು ಸಾರಳ ಕುಮಾರ್ತೆಗಳಾಗಿದ್ದೀರಲ್ಲ. ಅದೇ ರೀತಿಯಾಗಿ ಪುರುಷರೇ
ಸ್ತ್ರೀಯು ಪುರುಷನಿಗಿಂತ ಬಲಹೀನಳೆಂಬುದನ್ನು ಜ್ಞಾಪಕ ಮಾಡಿಕೊಂಡು ನಿಮ್ಮ ಹೆಂಡತಿಯರ ಸಂಗಡ ವಿವೇಕದಿಂದ ಒಗತನ ಮಾಡಿರಿ. ಅವರು ಜೀವವರಕ್ಕೆ ನಿಮ್ಮೊಂದಿಗೆ ಬಾಧ್ಯರಾಗಿದ್ದಾರೆಂದು ತಿಳಿದು ಅವರಿಗೆ ಮಾನವನ್ನು ಸಲ್ಲಿಸಿರಿ. ಹೀಗೆ ನಡೆದರೆ ನಿಮ್ಮ ಪ್ರಾರ್ಥನೆಗಳಿಗೆ ಅಡ್ಡಿ ಇರುವುದಿಲ್ಲ. Okay, this is the first passage we are going to study. ಈ ವಾಕ್ಯ ಭಾಗವನ್ನು ನಾವು ಮೊದಲನೇದಾಗಿ ನಾವು ಕಲಿಯುವಂತವರಾಗಿದ್ದೇವೆ. Peter was one of the 12 apostles. 12 ಶಿಷ್ಯರಲ್ಲಿ ಪೇತ್ರನು ಸಹ ಒಬ್ಬನಾಗಿದ್ದನು. He lived with Jesus Christ, heard him teach, and conversed with him, and watched his daily interaction with men and women. ಯೇಸು ಕ್ರಿಸ್ತನ ಹತ್ತಿರದಲ್ಲಿ ನಿಕಟವಾಗಿ ಇದ್ದುಕೊಂಡವನಾಗಿ ಕ್ರಿಸ್ತನ ಬೋಧನೆಗಳನ್ನ ಮಾತುಗಳನ್ನ ಹತ್ತಿರದಿಂದ ಮಾತನಾಡುತ್ತಾ ಸಂಭಾಷಿಸುತ್ತಾ ಹಾಗೂ ಆತನ ತಿಳಿಸುವಂತ ವಿಷಯಗಳನ್ನ ಆತನು ಚೆನ್ನಾಗಿ ಬಲ್ಲವಂತ ಶಿಷ್ಯನು ಇವನಾಗಿದ್ದನು. He watched how Jesus treated men and women. ಯೇಸು ಕ್ರಿಸ್ತನು ಪುರುಷರನ್ನು ಸ್ತ್ರೀಯರನ್ನು ಹೇಗೆ ಆತನು ಕಂಡನು ಎಂಬುದನ್ನ ಆತನು ಹತ್ತಿರದಿಂದ ಗಮನಿಸಿದಂತ ಒಬ್ಬ ವ್ಯಕ್ತಿ ಈತನಾಗಿದ್ದಾನೆ. Jesus Christ directly commissioned Peter to be a witness for his life. ಯೇಸು ಕ್ರಿಸ್ತನು ಪೇತ್ರನನ್ನು ತನ್ನ ನೇರವಾದಂತ ಒಂದು ಸೇವೆಗೆ ಆತನನ್ನ ನೇಮಿಸಿ ಕಳುಹಿಸಿದನು. He was one of the apostles, the foundation of the church. ಆದಿ ಸಭೆಯ ಅಸ್ತಿವಾರಗಳಲ್ಲಿ ಈತನು ಸಹ ಒಬ್ಬನಾಗಿದ್ದಾನೆ. So Peter's letter is authoritative and inspired. ಪೇತ್ರನ ಪತ್ರಿಕೆಯು ಅದು ಅಧಿಕಾರದಿಂದ ಕೂಡಿದ್ದಾಗಿಯೂ ಉತ್ತೇಜನ ಕೊಡುವಂತದ್ದಾಗಿಯೂ ಅದಾಗಿದೆ. So in this passage, Peter instructs Christian wives to submit to their own husbands. ಈ ಒಂದು ವಾಕ್ಯ ಭಾಗದಲ್ಲಿ ಕ್ರೈಸ್ತ ಹೆಂಡತಿಯರು ತಮ್ಮ ತಮ್ಮ ಗಂಡಂದಿರಿಗೆ ಅಧೀನರಾಗಿರಬೇಕು ಎಂಬುದಾಗಿ ಆತನು ಬರೆಯುವಂತವನಾಗಿದ್ದಾನೆ. The topic of submission doesn't start in chapter 3, it starts in chapter 2 verse 11. ಈ ಒಂದು ಅಧೀನತೆಯ ಕುರಿತಾದಂತ ಸಂಗತಿಯು 3ನೇ ಅಧ್ಯಾಯದಲ್ಲಿ ಪ್ರಾರಂಭವಾಗುವುದಿಲ್ಲ, ಅದು 2ನೇ ಅಧ್ಯಾಯದ 11ನೇ ವಚನದಲ್ಲಿಯೇ ಅದು ತಿಳಿಸಲ್ಪಟ್ಟಿದೆ. Goes all the way to chapter 3 verse 12. ಅದು ಅಲ್ಲಿಂದ 12ನೇ ವಚನದಿಂದ ಪ್ರಾರಂಭವಾಗಿ ಅದು 3ನೇ ಅಧ್ಯಾಯದಲ್ಲಿ ಅದು ಮುಂದುವರೆದಿದೆ. 2:11 to 3:12. 2:11ರಿಂದ 3:12 Look at the verse 13. 13ನೇ ವಚನವನ್ನ ನೋಡ್ರಿ. ಚಾಪ್ಟರ್ 11 chapter 2 verse 13. ಚಾಪ್ಟರ್ 2 2ನೇ ಅಧ್ಯಾಯ 13ನೇ ವಚನ. ಮನುಷ್ಯರು ನೇಮಿಸಿರುವ ಯಾವ ಅಧಿಕಾರಕ್ಕಾದರೂ ಕರ್ತನ ನಿಮಿತ್ತ ಅಧೀನರಾಗಿರಿ. Submission is not only for wife, there are so many areas where submission is necessary. ಅಧೀನತೆ ಎಂಬುದು ಬರೀ ಸ್ತ್ರೀಯರಿಗೆ ಹೆಂಡತಿಯರಿಗೆ ಮಾತ್ರವಲ್ಲ, ಇಲ್ಲಿ ಅನೇಕ ವಿಷಯಗಳಲ್ಲಿ ಅಧೀನರಾಗಿರಬೇಕು ಎಂಬುದಾಗಿ ತಿಳಿಸಲ್ಪಟ್ಟಿದೆ. Every human institution, ಪ್ರತಿಯೊಂದು ಮಾನವ ಸಂಸ್ಥೆಗಳಲ್ಲಿ ಈ ಅಧೀನತೆ ಇರಬೇಕು. In chapter 2, 18 to 20, read that. 2ನೇ ಅಧ್ಯಾಯ 18ರಿಂದ 20ರವರೆಗೆ, ಅದೇ 1 ಪೇತ್ರ 2ನೇ ಅಧ್ಯಾಯ 18ನೇ ವಚನದಿಂದ 20ನೇ ವಚನದವರೆಗೆ. ಸೇವಕರೇ, ನಿಮ್ಮ ಯಜಮಾನರಿಗೆ ಪೂರ್ಣ ಭಯದಿಂದ ಅಧೀನರಾಗಿರಿ. ಒಳ್ಳೆಯವರು ಸಾತ್ವಿಕರು ಆಗಿರುವವರಿಗೆ ಮಾತ್ರವಲ್ಲದೆ ವಕ್ರ ಬುದ್ಧಿಯುಳ್ಳವರಿಗೂ ವಿಧೇಯರಾಗಿರಿ. ಒಬ್ಬನು ಅನ್ಯಾಯವಾಗಿ ಬಾಧೆ ಪಡುವವನಾಗಿದ್ದು ದೇವರು ನೋಡುತ್ತಾನೆಂದು ಅರಿತು ಆ ಕಷ್ಟವನ್ನು ಸಹಿಸಿಕೊಂಡರೆ ಅದು ಶ್ಲಾಘ್ಯವಾಗಿದೆ. ತಪ್ಪು ಮಾಡಿ ಗುದ್ದು ತಿನ್ನುವುದರಲ್ಲಿ ನೀವು ತಾಳ್ಮೆಯಿಂದಿದ್ದರೆ ಅದರಿಂದೇನು ಕೀರ್ತಿ. ಆದರೆ ಒಳ್ಳೆಯದನ್ನು ಮಾಡಿ ಬಾಧೆ ಪಡುವುದರಲ್ಲಿ ನೀವು ಇದ್ದರೆ ಅದು ದೇವರ ಮುಂದೆ ಶ್ಲಾಘ್ಯವಾಗಿದೆ. The whole topic of submission starts earlier and then it continues and tells about the wives to husbands. ಇಲ್ಲಿ ಅಧೀನತೆಯ ಕುರಿತಾಗಿ 3ನೇ ಅಧ್ಯಾಯದಲ್ಲಿ ಗಂಡ ಹೆಂಡರು ಹೀಗೆ ಅಧೀನರಾಗಿರ್ಬೇಕು ಎಂಬುದಾಗಿ ಹೇಳೋದಕ್ಕಿಂತ ಮುಂಚಿತವಾಗಿಯೇ ಹಿಂದಿನ ಅಧ್ಯಾಯದಲ್ಲಿಯೇ ಈ ಅಧೀನತೆಯ ಕುರಿತಾಗಿ ನಾವು ಕಲಿಯುವಂತವರಾಗಿದ್ದೇವೆ. So, submission to authority is a Christian virtue, sadguna. What do you call it? So submission to authority is a beautiful Christian guna, virtue, sadguna. ಒಂದು ಸಂಸ್ಥೆಗೆ, ಒಂದು ಅಧಿಕಾರಕ್ಕೆ ಅಧೀನರಾಗುವಂತದ್ದು ಒಂದು ಕ್ರೈಸ್ತ ಒಳ್ಳೆ ಸದ್ಗುಣ ಅದಾಗಿದೆ. It is not just a women's issue only. ಅದು ಕೇವಲ ಸ್ತ್ರೀಯರ ಕುರಿತಾಗಿ ಇರುವಂತದ್ದಲ್ಲ. Men as well as women should be submissive in their subordinate relationships. ಪುರುಷರು ಮತ್ತು ಸ್ತ್ರೀಯರು
ತಮಗೆ ಅಧೀನತೆ ಇರುವಂತ ಮೇಲಿನ ಸಂಸ್ಥೆಗಳಲ್ಲಿ ಅವರು ಅಧೀನತೆಯನ್ನ ತೋರಿಸುವಂತವರಾಗಿರಬೇಕು. Peter offers specific instruction to Christian wives. You wives be submissive to your own husbands. ಅಲ್ಲಿ ಪೇತ್ರನು ತನ್ನ ಈ ವಾಕ್ಯ ಭಾಗದಲ್ಲಿ ಸ್ತ್ರೀಯರಿಗೆ, ಹೆಂಡತಿಯರಿಗೆ ಹೇಳುವಂತದ್ದು, ಸ್ತ್ರೀಯರೇ ನಿಮ್ಮ ಗಂಡಂದಿರಿಗೆ ನೀವು ಅಧೀನರಾಗಿರ್ರಿ ಎಂಬುದಾಗಿ ತಿಳಿಸ್ತಾನೆ. Now read chapter 3 verse 1 again. ತಿರುಗಿ 3ನೇ ಅಧ್ಯಾಯ 1ನೇ ವಚನವನ್ನ ಓದೋಣ. ಅದೇ ರೀತಿಯಾಗಿ ಸ್ತ್ರೀಯರೇ ನಿಮ್ಮ ಗಂಡಂದಿರಿಗೆ ಅಧೀನರಾಗಿರಿ. ಅವರಲ್ಲಿ ಕೆಲವರು ದೇವರ ವಾಕ್ಯಕ್ಕೆ ಅವಿಧೇಯರಾಗಿದ್ದರು. ನೀವು ನಿರ್ಮಲರಾಗಿಯೂ ಭಯಭರಿತರಾಗಿಯೂ ನಡೆದುಕೊಳ್ಳುವುದನ್ನು ಅವರು ನೋಡಿ ವಾಕ್ಯೋಪದೇಶವಿಲ್ಲದೆ ತಮ್ಮ ಹೆಂಡತಿಯರಾದ ನಿಮ್ಮ ನಡತೆಯಿಂದಲೇ ಸನ್ಮಾರ್ಗಕ್ಕೆ ಬಂದಾರು. So Peter's exhortation is not only to wives with non-Christian husbands. ಇಲ್ಲಿ ಪೇತ್ರನ ಪ್ರಬೋಧನೆಯು ವಿಶ್ವಾಸಿಗಳಲ್ಲದ ಗಂಡರಿಗೂ ಮಾತ್ರ, ಹೆಂಡತಿಯರಿಗೆ ಮಾತ್ರವಲ್ಲ, ಅನ್ಯ ಪುರುಷರನ್ನ ಮದುವೆ ಆಗಿರುವಂತ ಹೆಂಡತಿಯರಿಗೆ ಮಾತ್ರ ಆತನು ಹೇಳಲಿಲ್ಲ. Now remember, a believer should only marry a believer according to 2 Corinthians 6:14. 2ನೇ ಕೊರಿಂಥ ಪತ್ರಿಕೆ 6ನೇ ಅಧ್ಯಾಯ 14ನೇ ವಾಕ್ಯದ ಪ್ರಕಾರವಾಗಿ ಒಬ್ಬ ವಿಶ್ವಾಸಿಯು ವಿಶ್ವಾಸಿಯನ್ನೇ ಮದುವೆ ಆಗಬೇಕು. But we are talking about after marriage the wife became a believer. ನಾವು ಈಗ ಕೆಲವು ಸಾರಿ ನಾವು ಯೋಚನೆ ಮಾಡ್ತೇವೆ, ವಿವಾಹವಾಗಿದ ನಂತರ ಒಬ್ಬ ಸ್ತ್ರೀಯು ವಿಶ್ವಾಸಿ ಆದರೆ, but the husband is not a believer. ಹಾಗೆ ಪುರುಷನು ಇನ್ನೂ ಸಹ ಆತನು ವಿಶ್ವಾಸ ಜೀವಿತಕ್ಕೆ ಬಂದಿರುವುದಿಲ್ಲ. Says if any among you, any of them, not all of them, not any of them. ಅಲ್ಲಿ ನೋಡುವಾಗ ಕೆಲವರು ಎಂಬುದಾಗಿ ಅಲ್ಲಿ ನಾವು ನೋಡ್ತೇವೆ, ಎಲ್ಲರೂ ಎಂಬುದಾಗಿ ತಿಳಿಸಿಲ್ಲ. No, it says if any of them. ಅಲ್ಲಿ ಕೆಲವರು ಯಾರೇ ಆದರೂ, ಅವರಲ್ಲಿ ಕೆಲವರು ದೇವರ ವಾಕ್ಯಕ್ಕೆ ಅವಿಧೇಯರಾಗಿದ್ದರು. Yeah, so a few of them may be unbelievers, but it applies to believers also. So and if any of them, ಅಲ್ಲಿ ಈ ಯಾರಾದರೂ ಕೆಲವರು ಅವಿಧೇಯರಾಗಿದ್ದರು. But there are many others who are believers. ಇಲ್ಲಿ ಇನ್ನು ಬೇರೆ ಕೆಲವರು ಅವರು ವಿಶ್ವಾಸಿಗಳಾಗಿದ್ದಾರೆ. So this applies to a wife whether her husband is a believer or unbeliever. ಆದುದರಿಂದ ಒಬ್ಬ ಸ್ತ್ರೀಯ ಪುರುಷನು ಆತನು ವಿಶ್ವಾಸಿಯಾದರೂ ಆಗಿರಬಹುದು, ಅವಿಶ್ವಾಸಿಯಾಗಿದ್ದರೂ ಆಗಿರಬಹುದು, ಅವರಿಗೂ ಸಹ ಇದು ಅನ್ವಯಿಸುವಂತದ್ದಾಗಿದೆ. What is the meaning of submission? ಹಾಗಾದ್ರೆ ಅಧೀನತೆ ಎಂಬುದಾಗಿ ಹೇಳಿದ್ರೆ ಅದರ ಅರ್ಥ ಏನು? There are key 4 words. One is help and helper. 4 ಮುಖ್ಯವಾದಂತ ಪದಗಳಿವೆ. ಒಂದು ಸಹಾಯ ಮತ್ತು ಸಹಕಾರ ನೀಡುವಂತದ್ದು. Be submissive, another word. ಇನ್ನೊಂದು ಅಧೀನಳಾಗಿರುವಂತದ್ದು. Head, ಶಿರಸ್ಸು. ಮತ್ತು ಅದೇ ಶಿರಸ್ಸಿಗೆ ಅಧೀನವಾಗಿರ್ತಕ್ಕ ಎಕ್ಸರ್ಸೈಸ್ ಅಥಾರಿಟಿ, ಅಧಿಕಾರವನ್ನ ಪ್ರಯೋಗಕ್ಕೆ ತರುವಂತದ್ದು. The Greek verb for submissive is hypotasso. ಹೈಪೋಥ್ಯಾಸೋ ಎಂಬುದಾಗಿ ಗ್ರೀಕ್ ಪದ, ಮೂಲ ಪದ ಇದಾಗಿದೆ. It means submit to or be subject to. ಅದರ ಅರ್ಥ ಏನಂತಂದ್ರೆ ನೀನು ಅದಕ್ಕೆ ಮೇಲಿನದಕ್ಕೆ ಅಧೀನವಾಗಿರುವಂತದ್ದು, ಅದರ ಅಡಿಯಾಳಿಗೆ ಬೀಳುವಂತದ್ದು ಎಂಬುದಾಗಿ. The word always implies a relationship of submission to an authority. ಒಂದು ಅಧಿಕಾರಕ್ಕೆ ಅದರ ಕೆಳಗೆ ನೀನು ಅಧಿಕಾರದ ಕೆಳಗೆ ಅಧೀನರಾಗುವಂತದ್ದು, ಒಪ್ಪಿಸಿಕೊಡುವಂತದ್ದು ಎಂಬಂತ ಅರ್ಥ ಕೊಡುತ್ತದೆ. In our contemporary and the present secularized culture, the word submission is not taken well by most people. ಅನೇಕ ಜನರಲ್ಲಿ ಈ ನವೀನ ಯುಗದಲ್ಲಿ ವರ್ತಮಾನದ ಈ ಸಂಗತಿಗಳಲ್ಲಿ ಯಾರೂ ಸಹ ಇದನ್ನ ಅನುಸರಿಸುವಂತವರಾಗಿರುವುದಿಲ್ಲ. They don't like that word submission. ಮತ್ತು ಅಧೀನತೆ ಎಂಬಂತ ಪದವನ್ನ ಇಷ್ಟಪಡುವುದಿಲ್ಲ.
They think it is from a Neanderthal. I mean, ಅನಾಗರಿಕತೆಯ ವಾಟ್ ಇಸ್ ಇಟ್, ನಾಗರಿಕತೆ ಇಲ್ಲದ ಒಂದು ಹಳೆಯ ಕಾಲದ ವಿಷಯ ಇದು. ದಿಸ್ ಇಸ್ ಫ್ರಮ್ ಓಲ್ಡ್ ಟೈಮ್. ಯು ಡೋಂಟ್ ನೀಡ್ ಟು ಡೂ ದಟ್. ದಟ್ ಈಸ್ ದ ವ್ಯೂ ಆಫ್ ಮೋಸ್ಟ್ ಆಫ್ ದ ವರ್ಲ್ಡ್. ಪ್ರಪಂಚದಲ್ಲಿ ಅನೇಕರು ತಿಳಿಯುವಂತದ್ದು ಮನುಕುಲದ ಪ್ರಾರಂಭದಿಂದಲೂ ಅನಾಗರಿಕತೆ ಇದ್ದಂತ ನಾಗರಿಕತೆಗೆ ಬರುವುದಕ್ಕಿಂತ ಮುಂಚಿನಿಂದಲೂ ಇದು ಇದೆ ಎಂಬುದಾಗಿ ಅವರು ಭಾವಿಸುವಂತವರಾಗಿದ್ದಾರೆ. They think submission means like a caveman dragging a woman by her hair. You might have seen in comics and all. Old cavemen, ಈ ಗುಹೆಯಲ್ಲಿ ಇರುವ ಮನುಷ್ಯರು, ಆ ಕಾಲದ ಮನುಷ್ಯರು, they pull their wife with the hair. They think that is what submission means. ಅಧೀನತೆ ಎಂಬುದಾಗಿ ಹೇಳುವಾಗ ಅನಾದಿ ಕಾಲದಲ್ಲಿದ್ದಂತ ಪುರಾತನ ಕಾಲದ ಗುಹೆಗಳಲ್ಲಿ ವಾಸಿಸುತ್ತಿದ್ದಂತ ಆದಿಮಾನವರು ತಮ್ಮ ಹೆಂಡತಿಯರನ್ನ ಜುಟ್ಟು ಹಿಡಿದು ಎಳೆದುಕೊಂಡು ಬರುವಂತ ಸ್ಥಿತಿ, ಅದು ಅಧೀನತೆ ಎಂಬುದಾಗಿ ಅವರು ತಿಳಿಯುವಂತವರಾಗಿದ್ದಾರೆ. This word is misunderstood and disliked by most. ಆದುದರಿಂದ ಈ ಅಧೀನತೆ ಎಂಬಂತ ಪದವನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ and disliked by most. ಅದನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ತಪ್ಪಾಗಿ ಅರ್ಥ ಮಾಡಿಕೊಂಡು ಇಷ್ಟಪಡದಂತವರಾಗಿದ್ದಾರೆ. Submission is a biblical word and a Christian virtue. ಆದರೆ ಅಧೀನತೆ ಎಂಬಂತದ್ದು ಸತ್ಯವೇದದಲ್ಲಿರ್ತಕ್ಕಂಥ ಪದವಾಗಿದೆ ಮತ್ತು ಅದು ಒಂದು ಕ್ರೈಸ್ತೀಯ ವಿಶೇಷ ಗುಣವಾಗಿದೆ. The evangelical feminist knows that submission is a Christian virtue. ಕ್ರೈಸ್ತರಲ್ಲಿ ಬರುವ ಸ್ತ್ರೀ ಸಮತ್ವವಾದಿಗಳವರು ಇದರ ಅರ್ಥವನ್ನ ತಿಳಿದುಕೊಂಡು ಅವರು ಇದನ್ನ ಅರ್ಥ ಮಾಡಿಕೊಂಡವರಾಗಿದ್ದಾರೆ. No, they understand submission is a Christian virtue. ಈ ಕ್ರೈಸ್ತರಲ್ಲಿ ಬರ್ತಕ್ಕಂಥ ಸ್ತ್ರೀ ಸಮತ್ವವಾದಿಗಳು ಇದು ಕ್ರೈಸ್ತೀಯ ವಿಶೇಷ ಗುಣ ಎಂಬುದನ್ನ ಅವರು ಒಪ್ಪಿಕೊಳ್ಳುತ್ತಾರೆ. But they advocate mutual submission. Husband submit to wife, wife submit to husband. ಆದರೆ ಇದು ಇಬ್ಬರ ನಡುವೆ ಇರ್ತಕ್ಕಂಥ ಸಹಕಾರದಿಂದ, ಅಂದರೆ ಪುರುಷನು ಸ್ತ್ರೀಗೆ ಅಧೀನನಾಗಿರ್ಬೇಕು, ಸ್ತ್ರೀಯು ಪುರುಷನಿಗೆ ಅಧೀನನಾಗಿರ್ಬೇಕು, ಇದರಲ್ಲಿ ಸಮಾನತೆ ಇರಬೇಕು ಎಂಬುದಾಗಿ ಅವರು ಒತ್ತಿ ಹೇಳುವಂತವರಾಗಿದ್ದಾರೆ. They don't accept any unique God appointed authority for the husband. ಪುರುಷನಿಗೆ ದೇವರು ನೇಮಿಸಿರುವಂತ ಅಧಿಕಾರವನ್ನ ಅವರು ಒಪ್ಪಿಕೊಳ್ಳುವಂತವರಾಗಿರುವುದಿಲ್ಲ. They are offended by the idea that the wife has to submit to her husband. ಒಬ್ಬ ಸ್ತ್ರೀಯು ತನ್ನ ಗಂಡನಿಗೆ ಅಧೀನಳಾಗಿರಬೇಕು ಎಂಬಂತ ಆ ಒಂದು ಆಲೋಚನೆಯನ್ನ ಅವರು ಇಷ್ಟಪಡುವಂತವರಾಗಿರುವುದಿಲ್ಲ. But the Greek word submission always has to submit to an authority. ಆದರೆ ಗ್ರೀಕ್ ಮೂಲ ಪದದಿಂದ ಬಂದಿರುವಂತ ಈ ಅಧೀನತೆ ಎಂಬಂತ ಪದವು ಅದು ಒಂದು ಅಧಿಕಾರದ ಕೆಳಗೆ ನಾವು ಅಧೀನತೆಯಿಂದ ಇರಬೇಕು ಎಂಬಂತ ಅರ್ಥವನ್ನೇ ಕೊಡುವಂತದ್ದಾಗಿದೆ. It's never mutual submission. It is always one-sided. The one who has the authority, the other submit to the authority. It is never mutual. ಅದು ಇಬ್ಬರ ಸಹಕಾರದಿಂದ ಎಂಬುದಾಗಿ ಅದು ಅರ್ಥ ಕೊಡುವುದಿಲ್ಲ. ಅದು ಒಂದು ಅಧಿಕಾರದ ಕೆಳಗೆ ಅಧೀನರಾಗಿರಬೇಕು ಎಂಬಂತ ಅರ್ಥವನ್ನೇ ಕೊಡುವಂತದ್ದಾಗಿದೆ. We are going to look at many verses now. ಈಗ ನಾವು ಅನೇಕ ವಚನಗಳನ್ನ ನಾವು ನೋಡುತ್ತಾ ಹೋಗೋಣ. Luke's Gospel chapter 2:51. ಲೂಕನ ಸುವಾರ್ತೆ 2ನೇ ಅಧ್ಯಾಯ 51. 51ನೇ ವಚನ. ಲೂಕ 2:51. Luke 2:51. 51ನೇ ವಚನ. ಬಳಿಕ ಆತನು ಅವರ ಜೊತೆಯಲ್ಲಿ ನಜರೇತಿಗೆ ಬಂದು ಅವರಿಗೆ ಅಧೀನನಾಗಿದ್ದನು. Jesus Christ submitting to his earthly parents. ಯೇಸು ಕ್ರಿಸ್ತನು ತನ್ನ ಇಹಲೋಕದ ತಂದೆ ತಾಯಿಗಳಿಗೆ ಆತನು ಅಧೀನನಾಗಿದ್ದನು. Okay. Romans 13:1. ರೋಮಾ ಪತ್ರಿಕೆ 13ನೇ ಅಧ್ಯಾಯ 1ನೇ ವಚನ. ರೋಮಾ ಪತ್ರಿಕೆ. If you are making notes, write down these verses. ಯಾರಾದ್ರೂ ಬರ್ಕೊಳ್ಳುವಂತವ್ರು ಇದ್ರೆ ಇದನ್ನ ಬರೆದುಕೊಳ್ಳ್ರಿ. ರೋಮಾ ಪತ್ರಿಕೆ 13ನೇ ಅಧ್ಯಾಯ 1ನೇ ವಚನ. ಪ್ರತಿ ಮನುಷ್ಯನು ತನ್ನ ಮೇಲಿರುವ ಅಧಿಕಾರಿಗಳಿಗೆ ಅಧೀನನಾಗಿರಲಿ. Citizens subject to the government. ಸರ್ಕಾರಕ್ಕೆ ಅಂದರೆ ಅಧಿಕಾರಿಗಳಿಗೆ ಪ್ರಜೆಗಳು ಅಧೀನವಾಗಿರಬೇಕು. Luke 10:17.
We are going to look at 10 or 11 verses, okay? 10-11 Luke 10, ವಚನಗಳನ್ನ 17. ನೋಡ್ತೇವೆ. ಲೂಕನ ಸುವಾರ್ತೆ 10ನೇ ಅಧ್ಯಾಯ 17ನೇ ವಚನ. ಲೂಕನ ಸುವಾರ್ತೆ 10ನೇ ಅಧ್ಯಾಯ 17ನೇ ವಚನ. ತರುವಾಯ 70 ಮಂದಿಯು ಸಂತೋಷವುಳ್ಳವರಾಗಿ ಹಿಂದಿರುಗಿ ಬಂದು, ಸ್ವಾಮಿ, ದೆವ್ವಗಳು ಕೂಡ ನಿನ್ನ ಹೆಸರನ್ನು ಕೇಳಿ ನಮಗೆ ಅಧೀನವಾಗುತ್ತವೆ ಅಂದರು. Demons subject to the disciples. ಶಿಷ್ಯರಿಗೆ ದೆವ್ವಗಳು ಅಧೀನವಾಗಿದ್ದವು. 1 Corinthians 15:27. ಮೊದಲನೇ ಕೊರಿಂಥ ಪತ್ರಿಕೆ 15ನೇ ಅಧ್ಯಾಯ 27ನೇ ವಚನ. ಮೊದಲನೇ ಕೊರಿಂಥ ಪತ್ರಿಕೆ 15ನೇ ಅಧ್ಯಾಯ 27ನೇ ವಚನ. ದೇವರು ಸಮಸ್ತವನ್ನು ಆತನ ಪಾದಗಳ ಕೆಳಗೆ ಹಾಕಿ ಆತನಿಗೆ ಅಧೀನ ಮಾಡಿದ್ದಾನೆಂಬುದಾಗಿ ಹೇಳಿಯದೆ ಅಲ್ಲ. The whole universe will be subject to Christ. ಇಡೀ ವಿಶ್ವವೇ ಕರ್ತನಾದ ಯೇಸು ಕ್ರಿಸ್ತನ ಅಧೀನಕ್ಕೆ ಒಳಪಟ್ಟಿದೆ. Ephesians 5:24. ಎಫೆಸ ಪತ್ರಿಕೆ 5ನೇ ಅಧ್ಯಾಯ 24ನೇ ವಚನ. ಎಫೆಸ ಪತ್ರಿಕೆ 5ನೇ ಅಧ್ಯಾಯ 24ನೇ ವಚನ. ಅದಿರಲಿ, ಸಭೆಯು ಕ್ರಿಸ್ತನಿಗೆ ಹೇಗೆ ಅಧೀನವಾಗಿದೆಯೋ ಹಾಗೆಯೇ ಸ್ತ್ರೀಯರು ತಮ್ಮ ತಮ್ಮ ಗಂಡಂದಿರಿಗೆ ಎಲ್ಲಾ ವಿಷಯಗಳಲ್ಲಿ ಅಧೀನರಾಗಿರಬೇಕು. Their church subject to Christ. ಇಲ್ಲಿ ಸಭೆಯು ಕ್ರಿಸ್ತನಿಗೆ ಅಧೀನವಾಗಿರುವಂತದ್ದನ್ನ ನಾವು ನೋಡ್ತೇವೆ. 1 Peter 3:22. ಮೊದಲನೇ ಪೇತ್ರನ ಪತ್ರಿಕೆ 3ನೇ ಅಧ್ಯಾಯ 22ನೇ ವಚನ. ಮೊದಲನೇ ಪೇತ್ರನ ಪತ್ರಿಕೆ 3ನೇ ಅಧ್ಯಾಯ 22ನೇ ವಚನ. ಆತನು ಪರಲೋಕಕ್ಕೆ ಹೋಗಿ ದೇವರ ಬಲಗಡೆಯಲ್ಲಿದ್ದಾನೆ. ದೇವದೂತರು, ಅಧಿಕಾರಿಗಳು, ಮಹತ್ವಗಳು ಆತನ ಸ್ವಾಧೀನವಾಗಿವೆ. Unseen heavenly authorities subject to Christ. ಕಣ್ಣಿಗೆ ಕಾಣದೇ ಇರುವಂತ ಆ ಒಂದು ಪರಲೋಕದಲ್ಲಿ ಇರ್ತಕ್ಕಂಥ ಸಕಲವುಗಳು ಸಹ ಕರ್ತನಾದ ಯೇಸು ಕ್ರಿಸ್ತನ ಅಧೀನದಲ್ಲಿವೆ. James chapter 4 verse 7. ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯ 7ನೇ ವಚನ. ಯಾಕೋಬ 4:7. ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯ 7ನೇ ವಚನ. ಹೀಗಿರಲಾಗಿ ದೇವರಿಗೆ ಒಳಗಾಗಿರಿ. Believers subject to God. ವಿಶ್ವಾಸಿಗಳು ದೇವರಿಗೆ ಒಳಗಾಗಿರಬೇಕು. 1 Corinthians 16:15 and 16. ಮೊದಲನೇ ಕೊರಿಂಥ ಪತ್ರಿಕೆ 16ನೇ ಅಧ್ಯಾಯ 15 ಮತ್ತು 16ನೇ ವಚನ. ಮೊದಲನೇ ಕೊರಿಂಥ ಪತ್ರಿಕೆ 16ನೇ ಅಧ್ಯಾಯ 15 ಮತ್ತು 16ನೇ ವಚನ. ಸ್ತೆಫನನ ಮನೆಯವರು ಅಖಾಯದಲ್ಲಿನ ಪ್ರಥಮ ಫಲವೆಂದು ಅವರು ದೇವಜನರಿಗೆ ಸೇವೆ ಮಾಡುವುದಕ್ಕಾಗಿ ಕೈ ಹಾಕಿದ್ದರೆಂದು ನೀವು ಬಲ್ಲಿರಷ್ಟೇ. ಸಹೋದರರೇ, ನೀವು ಇಂಥವರಿಗೂ ಕೆಲಸದಲ್ಲಿ ಸಹಾಯ ಮಾಡುತ್ತಾ ಪ್ರಯಾಸ ಪಡುತ್ತಾ ಇರುವವರೆಲ್ಲರಿಗೂ ಒಳಗಾಗಬೇಕೆಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. Believers are subject to their spiritual leaders. ವಿಶ್ವಾಸಿಗಳು ತಮ್ಮ ಆತ್ಮಿಕ ನಾಯಕರುಗಳಿಗೆ ಒಳಗಾಗಿರಬೇಕು. 1 Corinthians 15:28. 3 more verses, okay? ಇನ್ನೊಂದು 3 1 ವರ್ಷಗಳು. Corinthians 15:28. ಮೊದಲನೇ ಕೊರಿಂಥ ಪತ್ರಿಕೆ 15ನೇ ಅಧ್ಯಾಯ 28ನೇ ವಚನ. ಮೊದಲನೇ ಕೊರಿಂಥ ಪತ್ರಿಕೆ 15ನೇ ಅಧ್ಯಾಯ 28ನೇ ವಚನ. ಸಮಸ್ತವು ಆತನಿಗೆ ಅಧೀನವಾದ ಮೇಲೆ ಮಗನು ಸಮಸ್ತವನ್ನು ತನಗೆ ಅಧೀನ ಮಾಡಿ ಕೊಟ್ಟಾತನಿಗೆ ತಾನೇ ಅಧೀನನಾಗುವನು. A day is coming, Christ will subject to God the Father. ಅಲ್ಲಿ ಒಂದು ದಿನ ಬರ್ತದೆ, ಕರ್ತನಾದ ಯೇಸು ಕ್ರಿಸ್ತನು ತಂದೆಯಾದ ದೇವರಿಗೆ ಅಧೀನನಾಗಿ ಇರುತ್ತಾನೆ. Titus chapter 2 verse 5. ತೀತನ ಪತ್ರಿಕೆ 2ನೇ ಅಧ್ಯಾಯ 5ನೇ ವಚನ. ತೀತನ ಪತ್ರಿಕೆ 2ನೇ ಅಧ್ಯಾಯ 5ನೇ ವಚನ. ಮನೆಯಲ್ಲೇ ಕೆಲಸ ಮಾಡುವವರು ಸುಶೀಲೆಯರು ನಿಮ್ಮ ಗಂಡಂದಿರಿಗೆ ಅಧೀನರು ಆಗಿರಬೇಕೆಂದು ಬುದ್ಧಿ ಕಲಿಸುವ ಹಾಗೆ ಬೋಧಿಸು. Titus 2:5, brother. Yes, brother. Okay. Now Ephesians 5:23. I have already read it. Wives subject to husbands. ಈಗ ನಾವು ಈಗಾಗಲೇ ಓದಿದ್ದೇವೆ ಇದನ್ನ. ಎಫೆಸ ಪತ್ರಿಕೆ 5ನೇ ಅಧ್ಯಾಯ 23ನೇ ವಚನ. ಗಂಡನ್ನು ಹೆಂಡತಿಗೆ ತಲೆಯಾಗಿದ್ದಾನೆ. Now think about this. None of these relationships are ever reversed. ಇದನ್ನ ಕುರಿತಾಗಿ ಆಲೋಚನೆ ಮಾಡ್ರಿ. ಈ ಸಂಬಂಧಗಳು ಎಂದಿಗೂ ಸಹ
ವಿರುದ್ಧವಾಗಿ ಅದು ಇರುವುದಿಲ್ಲ. Masters are not subject to servants. ಯಜಮಾನರು ಸೇವಕರಿಗೆ ಅಧೀನರಾಗಿರುವುದಿಲ್ಲ. Government leaders are not subject to the subjects. ಪ್ರಜೆಗಳಿಗೆ ಸರ್ಕಾರದ ಅಧಿಕಾರಿಗಳು ಅವರು ಅಧೀನರಾಗಿರುವುದಿಲ್ಲ. Christ is not subject to the angels. ಕ್ರಿಸ್ತನು ದೇವದೂತನಿಗೆ ಅಧೀನನಾಗಿರುವುದಿಲ್ಲ. Parents are not to be subject to the children. ಮಕ್ಕಳಿಗೆ ತಂದೆ ತಾಯಿಗಳು ಅಧೀನರಾಗಿರಬೇಕಂದಲ್ಲ. Husbands are not to subject to the wives. ಯಜಮಾನರು ಗಂಡಂದಿರು ಹೆಂಡತಿಯರಿಗೆ ಅಧೀನರಾಗಿರಬೇಕಾಗಿಲ್ಲ. All these are one-sided because it is God-given order. ಇದು ಏಕಮುಖವಾಗಿದೆ, ಯಾಕಂದರೆ ದೇವರು ನೇಮಿಸಿದಂತ ಆಜ್ಞೆಯಾಗಿದೆ. There is no command in the Bible for the husband to submit to his wife. ತನ್ನ ಹೆಂಡತಿಗೆ ಅಧೀನನಾಗಿರಬೇಕು ಎಂಬುದಾಗಿ ಸತ್ಯವೇದದಲ್ಲಿ ಎಲ್ಲಿಯೂ ಸಹ ಆಜ್ಞೆಯು ಕೊಡಲ್ಪಟ್ಟಿಲ್ಲ. In Christian marriage, husband-wife role, a leader and a helper are never interchanged. ಕ್ರೈಸ್ತಿಯ ವಿವಾಹ ಜೀವನದಲ್ಲಿ ಪುರುಷನ, ಗಂಡನ ಮತ್ತು ಸ್ತ್ರೀಯ ಪಾತ್ರಗಳಲ್ಲಿ ಎಂದಿಗೂ ಸಹ ಪುರುಷನ ಅಧೀನತೆಗೆ ಒಳಪಡುವಂತದ್ದಿಲ್ಲ. Keep in mind, there are different kind of subordination relationship. ಅನೇಕ ಸಂಬಂಧಗಳಲ್ಲಿ ಅಧೀನತೆ ಮತ್ತು ಅನೇಕ ಸಂಬಂಧಗಳಲ್ಲಿ ಇದನ್ನ ನಾವು ಇದೆ ಎಂಬುದನ್ನು ನಾವು ಗಮನದಲ್ಲಿಟ್ಟುಕೊಳ್ಳೋಣ. Husband-wife relationship is not like a boss and employee. ಆದರೆ ಗಂಡ ಮತ್ತು ಹೆಂಡತಿಯರ ಈ ಒಂದು ಸಂಬಂಧ ಅದು ಯಜಮಾನ ಮತ್ತು ಆತನ ಕೈ ಕೆಳಗಿರುವಂತ ಉದ್ಯೋಗಿಗೆ ಇರತಕ್ಕಂತ ಸಂಬಂಧದ ರೀತಿಯಲ್ಲಿ ಅಲ್ಲ. Very good. It is not a commander-soldier relation. ಅದು ಒಬ್ಬ ಸೇನಾ ನಾಯಕನು ತನ್ನ ಸೈನಿಕನನ್ನ ನಡೆಸಿಕೊಳ್ಳುವಂತ ರೀತಿಯಲ್ಲಿ ಆ ರೀತಿಯಾದಂತ ಅಧೀನತೆ ಅಲ್ಲ. It is not a teacher-student relationship. ಅದು ಒಬ್ಬ ಗುರು ಮತ್ತು ಶಿಷ್ಯ ಅವರ ನಡುವೆ ಇರುವಂತ ಆ ರೀತಿಯಾದಂತ ಸಂಬಂಧವೂ ಅಲ್ಲ. But it is a love relationship. ಆದರೆ ಅದು ಪ್ರೀತಿಯಿಂದ ಬಂಧಿತವಾದಂತ ಒಂದು ಸಂಬಂಧವಾಗಿದೆ. It is the most intimate of all human relationships. ಮತ್ತು ಅದರಲ್ಲಿ ಇಡೀ ಮಾನವೀಯ ಸಂಬಂಧಗಳನ್ನ ಒಳಗೊಂಡಂತ ಸಂಬಂಧ ಅದಾಗಿದೆ. No, it's the most intimate ಅಂದ್ರೆ ಬಹಳ ನಿಕಟವಾದಂತ ಪ್ರೀತಿಯನ್ನ ಒಳಗೊಂಡಿರುವಂತ ಸಂಬಂಧ. The one flesh relationship. ಒಂದೇ ಶರೀರವಾಗಿದ್ದಾರೆ ಎಂಬಂತ ಒಂದು ಸಂಬಂಧ. The most intimate relationship is between a husband and wife. ಅತ್ಯಂತ ನಿಕಟವಾದಂತ ಸಂಬಂಧ ಎಂಬುದಾಗಿ ಹೇಳಿದರೆ ಅದು ಪುರುಷ, ಗಂಡ ಮತ್ತು ಹೆಂಡತಿಯರ ಸಂಬಂಧವೇ ಆಗಿದೆ. Not parents and children. ತಂದೆ ತಾಯಿಗಳು ಮತ್ತು ಮಕ್ಕಳ ಸಂಬಂಧವು ಅಷ್ಟೊಂದು ನಿಕಟವಾಗಿರುವುದಿಲ್ಲ. Not the siblings, brothers and sisters. ಒಡ ಹುಟ್ಟುಗಳು, ಅಣ್ಣ ತಮ್ಮ, ಅಕ್ಕ ತಂಗಿ, ಆ ಸಂಬಂಧವೂ ಸಹ ಅಷ್ಟೊಂದು ನಿಕಟವಾಗಿರುವುದಿಲ್ಲ. Only a husband wife are told to be no more two but one flesh. ಗಂಡ ಮತ್ತು ಹೆಂಡತಿಯರನ್ನ ಮಾತ್ರವೇ ಇನ್ನು ಇವರು ಇಬ್ಬರಲ್ಲ ಒಂದೇ ಶರೀರವಾಗಿದ್ದಾರೆ ಎಂಬುದಾಗಿ ಹೇಳುವಂತ ನಿಕಟವಾದಂತ ಸಂಬಂಧ. It is a covenant of marriage relationship, not a contract. ಇದು ಒಂದು ವಿವಾಹದಲ್ಲಿ ಇರುವಂತ ಒಡಂಬಡಿಕೆಯಾಗಿದೆ, ಇದು ಒಪ್ಪಂದವಾಗಿರುವುದಿಲ್ಲ. In which two adults become united in one. ಅದರ ಅರ್ಥವೇನೆಂದರೆ ಇಬ್ಬರು ಪ್ರಬುದ್ಧಮಾನವಾದಂತ ವ್ಯಕ್ತಿಗಳು ಒಬ್ಬರಾಗುವಂತದ್ದು. In this union, one partner lovingly takes the lead and the other willingly and actively support that lead. ಈ ಒಂದು ಸಂಬಂಧದಲ್ಲಿ ಒಬ್ಬರು ಬಹಳ ಪ್ರೀತಿಯಿಂದ ಇಷ್ಟಪೂರ್ವಕವಾಗಿ ನಾಯಕತ್ವ ಸ್ಥಾನವನ್ನು ವಹಿಸಿಕೊಂಡು ಇನ್ನೊಬ್ಬರು ಅದೇ ಇಷ್ಟಪೂರ್ವಕವಾಗಿ ಪ್ರೀತಿಯಿಂದ ಅಧೀನತೆಗೆ ಒಳಪಡುವಂತಹ ಸಂಬಂಧವಾಗಿದೆ. Oh, hallelujah. If our relationship are like that, what will be our families? Think about it. ದೇವರಿಗೆ ಜಯ ಉಂಟಾಗ್ಲಿ. ಯಾಕಂತಂದ್ರೆ ಇಂಥ ಒಂದು ಸಂಬಂಧ ಈ ನಮ್ಮ ಕುಟುಂಬಗಳಲ್ಲಿ ಇರುವುದಾದರೆ ನಮ್ಮ ಕುಟುಂಬವು ಹೇಗಿರ್ತದೆ ಆಲೋಚನೆ ಮಾಡ್ರಿ. In Proverbs 31, we looked at that virtuous woman. Remember, we studied that.
ನಾವು ಈಗಾಗಲೇ ನಾವು ಕಲ್ತಿದ್ದೇವೆ ಜ್ಞಾನೋಕ್ತಿ 31ನೇ ಅಧ್ಯಾಯದಲ್ಲಿ ಗುಣಮತಿಯಾದಂತಹ ಸ್ತ್ರೀಯ ಕುರಿತಾಗಿ. It gives us a biblical example of an active, positive role of a helper. ಒಬ್ಬ ಸಕ್ರಿಯ ಸ್ತ್ರೀಯ ಸಹಕಾರಿ ಮಾಡುವಂತ ಒಬ್ಬ ಸಕ್ರಿಯವಾದಂತ ಸ್ತ್ರೀಯ ಕುರಿತಾಗಿ ನಾವು ಅದರಲ್ಲಿ ನಾವು ನೋಡ್ತೇವೆ. Such a woman requires wisdom. ಅಂತ ಗುಣವತಿಯಾದ ಸ್ತ್ರೀಗೆ ವಿವೇಕ ಇರಬೇಕು. She has social skill. ಸಾಮಾಜಿಕವಾದಂತ ಕೌಶಲ್ಯಗಳು ಅವಳಲ್ಲಿ ಇರಬೇಕು. She has quite a bit of insight. ಆ ಒಳಗೆ ಆಂತರಿಕವಾದ ದೃಷ್ಟಿಕೋನ ಇರುವಂತವಳಾಗಿರಬೇಕು. She has love and strength. ಆ ಪ್ರೀತಿ ಮತ್ತು ಬಲದಿಂದ ಕೂಡಿದವಳಾಗಿರಬೇಕು. Since the marriage relationship consists of both oneness and role difference, ಈ ವಿವಾಹದಲ್ಲಿ ಇಬ್ಬರಲ್ಲಿಯೂ ಸಹ ಏಕತೆ ಮತ್ತು ವ್ಯತ್ಯಾಸವನ್ನ ಕಾಣುವುದರಿಂದ a great deal of mutuality, interdependence are needed. ಒಬ್ಬರಿಗೊಬ್ಬರ ನಡುವೆ ಒಂದು ಸಹಬಾಳ್ವೆಯ ಅನ್ಯೋನ್ಯತೆ ಅದು ಕಂಡು ಬರಬೇಕಾಗಿರುತ್ತದೆ. And you look at 1 Corinthians 7:3-5. Please read 1 Corinthians 7:3-5. ಮೊದಲನೇ ಕೊರಿಂಥ ಪತ್ರಿಕೆ 7ನೇ ಅಧ್ಯಾಯ 3ರಿಂದ 5ನೇ ವಚನದವರೆಗೆ. ಮೊದಲನೇ ಕೊರಿಂಥ ಪತ್ರಿಕೆ 7ನೇ ಅಧ್ಯಾಯ 3ರಿಂದ 5ನೇ ವಚನ. ಗಂಡನು ಹೆಂಡತಿಗೆ ಸಲ್ಲತಕ್ಕದ್ದನ್ನು ಸಲ್ಲಿಸಲಿ, ಹಾಗೆಯೇ ಹೆಂಡತಿಯು ಗಂಡನಿಗೆ ಸಲ್ಲಿಸಲಿ. ಹೆಂಡತಿಗೆ ಸ್ವಂತ ದೇಹದ ಮೇಲೆ ಅಧಿಕಾರವಿಲ್ಲ, ಅದು ಗಂಡನಿಗುಂಟು. ಹಾಗೆಯೇ ಪುರುಷನಿಗೆ ಸ್ವಂತ ದೇಹದ ಮೇಲೆ ಅಧಿಕಾರವಿಲ್ಲ, ಅದು ಹೆಂಡತಿಗುಂಟು. ಪ್ರಾರ್ಥನೆಗೆ ಮನಸ್ಸು ಕೊಡುವುದಕ್ಕಾಗಿ ನೀವು ಪರಸ್ಪರ ಸಮ್ಮತಿಯಿಂದ ಸ್ವಲ್ಪ ಕಾಲ ದಂಪತಿ ಧರ್ಮವನ್ನು ಬಿಟ್ಟು ಅಗಲಿರಬಹುದೇ ಹೊರತು ಅನ್ಯಥಾ ಹಾಗೆ ಮಾಡಬಾರದು. ಆಮೇಲೆ ಸೈತಾನನು ನಿಮಗೆ ದಮೆ ಇಲ್ಲದಿರುವುದನ್ನು ನೋಡಿ ನಿಮಗೆ ದುಷ್ಪ್ರೇರಣೆ ಮಾಡದಂತೆ ತಿರುಗಿ ಕೂಡಿಕೊಳ್ಳಿರಿ. Yes, so look at the responsibility. It's an interrelational responsibility. ಅದು ಒಂದು ಅಂತರ್ ಸಂಬಂಧದ ಒಂದು ಜವಾಬ್ದಾರಿ ಅದಾಗಿದೆ. ನೋಡ್ರಿ, ಇಬ್ಬರಲ್ಲಿಯೂ ಸಹ ಇರಬೇಕಾದಂತಹ ಸಹಕಾರ ಮನೋಭಾವ. The husband's body belongs to the wife, the wife's body belongs to the husband. There's no need for competition there. ಇಲ್ಲಿ ಒಂದು ಸ್ಪರ್ಧೆ ಏನು ಬೇಕಾಗಿಲ್ಲ. ಪುರುಷನ ದೇಹವು ಸ್ತ್ರೀಗೆ ಒಳಪಟ್ಟದ್ದಾಗಿದೆ ಮತ್ತು ಸ್ತ್ರೀಯ ದೇಹವು ಪುರುಷನಿಗೆ ಅದು ಸಂಬಂಧಪಟ್ಟದ್ದಾಗಿದೆ. Okay, go to 1 Corinthians 11 and 12. ಮೊದಲನೇ ಕೊರಿಂಥ ಪತ್ರಿಕೆ 11ನೇ ಅಧ್ಯಾಯ 11 ಮತ್ತು 12ನೇ ವಚನ. ಮೊದಲನೇ ಕೊರಿಂಥ ಪತ್ರಿಕೆ 11ನೇ ಅಧ್ಯಾಯ 11 ಮತ್ತು 12. ಆದರೂ ಕರ್ತನ ಸಂಬಂಧದಲ್ಲಿ ಪುರುಷರಿಲ್ಲದೆ ಸ್ತ್ರೀಯರು, ಸ್ತ್ರೀಯರಿಲ್ಲದೆ ಪುರುಷರು ಸಂಪೂರ್ಣರಲ್ಲ. ಸ್ತ್ರೀಯು ಪುರುಷನಿಂದ ಉತ್ಪತ್ತಿಯಾದಳು, ಹಾಗೆಯೇ ಪುರುಷನು ಸ್ತ್ರೀ ಮೂಲಕವಾಗಿ ಹುಟ್ಟುತ್ತಾನೆ. ಸಮಸ್ತಕ್ಕೂ ದೇವರೇ ಮೂಲ ಕಾರಣನು. Look at what a beautiful relationship God has instituted. ದೇವರು ಸ್ಥಾಪಿಸಿರುವಂತಹ ಸಂಬಂಧವನ್ನ ನೋಡ್ರಿ, ಎಷ್ಟು ಸುಂದರವಾದಂತಹ ಸಂಬಂಧ ಇದಾಗಿದೆ. Even though there is a headship and there is a submission, in a healthy Christian marriage, there will be elements of mutual consultation. ಒಂದು ಕ್ರೈಸ್ತ ವಿವಾಹದಲ್ಲಿ ಅಲ್ಲಿ ಶಿರಸ್ಸು ಮತ್ತು ಅಧೀನತೆ ಇದ್ದರೂ ಸಹ ಒಂದು ಆರೋಗ್ಯಕರವಾದಂತ ಅಧೀನವಾದಂತ ಕಾರ್ಯವು ಅಲ್ಲಿ ಆ ಒಂದು ಸಂಬಂಧವು ಅಲ್ಲಿ ಏರ್ಪಾಡಾಗುತ್ತದೆ. I mean mutual consultation. ಒಬ್ಬರೊಬ್ಬರನ್ನು ವಿಚಾರಿಸಿ, they consult one another. ಒಬ್ಬರಿಗೊಬ್ಬರು ಅನುಸರಿಸಿಕೊಂಡು ಒಬ್ಬರಿಗೊಬ್ಬರು ಅವರು ಇಷ್ಟಪೂರ್ವಕವಾಗಿ ಅವರು ಅದನ್ನ ಮಾಡುವಂತವರಾಗಿದ್ದಾರೆ. There will be consensus between husband and wife. ಅವರಲ್ಲಿ ಒಂದು ಕನ್ಸೆನ್ಸ್ ಮೀನ್ಸ್ ಒಪ್ಪಂದ. There will be an agreement between the two. ಇಬ್ಬರ ನಡುವೆ ಒಂದು ಒಪ್ಪಿಗೆ, ಅನುಸರಿಸುವ ಒಪ್ಪಿಗೆಯನ್ನ ಹೊಂದಿಕೊಂಡವರಾಗಿ ಅವರು ಅದನ್ನ ಕೈಗೊಳ್ಳುವಂತವರಾಗಿದ್ದಾರೆ. Marriage partners are to complement each other, not to compete each other. ವಿವಾಹದಲ್ಲಿ ಇಬ್ಬರು ಪಾತ್ರಧಾರಿಗಳು ಅವರು ಒಬ್ಬರನ್ನೊಬ್ಬರು ಅವರು ಸಹಕರಿಸುತ್ತಾರೆ ಹೊರತು ಸ್ಪರ್ಧೆಗಾಗಿ ಅವರು ಪಾತ್ರ ವಹಿಸುವಂತವರಲ್ಲ. What do you call complement? ಪೂರಕವ. What do you call it? ಪೂರಕ. What do you call it? ಪೂರಕವಾಗಿರುತ್ತಾರೆ. Yeah. Recently we had a special meeting in Agape Assembly. ಈ ಸ್ವಲ್ಪ ದಿವಸಗಳ ಹಿಂದೆ ಅಕ್ಸೆಪ್ಟ್ ನಲ್ಲಿ ಒಂದು ಅಗಪೆ
ಅಗಪೆ ಸಭೆಯಲ್ಲಿ ಸಭೆಯಲ್ಲಿ. ಒಂದು ಸಭೆ ಇತ್ತು. ವಿಶೇಷ ಕೂಟ. ವಿಶೇಷ ಕೂಟ ಇತ್ತು. The speaker, the God servant, that servant of God said like this. ದೇವರ ಸೇವಕರು ಬೋಧಕರು ಅವರು ಈ ರೀತಿಯಾಗಿ ಹೇಳ್ತಾ ಬಂದ್ರು. His wife was also there. ಅಲ್ಲಿ ಅವರ ಪತ್ನಿಯು ಸಹ ಇದ್ದರು. He said, at our marriage day, at the first night, ವಿವಾಹದ ಮೊದಲನೇ ರಾತ್ರಿಯಲ್ಲಿ his wife said like this to him. ಅವರ ಹೆಂಡತಿ ಯಜಮಾನರಿಗೆ ಈ ರೀತಿಯಾಗಿ ಹೇಳಿದ್ರಂತೆ, in our relationship, ನಮ್ಮ ಸಂಬಂಧದಲ್ಲಿ I will be the suggestion, you will be the decision. ನಾನು ಸಲಹೆ ನೀಡುವಂತವಳಾಗಿರ್ತೇನೆ, ನೀನು ತೀರ್ಮಾನ ಮಾಡುವಂತವನು ನೀನಾಗಿರು ಎಂಬುದಾಗಿ. I thought it was a beautiful statement. ಅದು ಎಂತ ಸುಂದರವಾದಂತ ಹೇಳಿಕೆ ಅದಾಗಿದೆ. That wife had the understanding that she is not just a slave. She will give the suggestions in the marriage decision, but the final decision belongs to the husband. ಇಲ್ಲಿ ಸ್ತ್ರೀಯು ಒಂದು ಗುಲಾಮಳ ಹಾಗೆ ಅಲ್ಲ, ಆಕೆಯು ಸಲಹೆಗಳನ್ನ ನೀಡುವ ಸಲಹೆಗಾರಳಾಗಿರುತ್ತಾಳೆ, ಆದ್ರೆ ಅಂತಿಮವಾಗಿ ತೀರ್ಮಾನ ತೆಗೆದುಕೊಳ್ಳುವಂತವನು ಪುರುಷನೇ ಆಗಿದ್ದಾನೆ. I never heard anybody explain like that. I liked it. I thought it was so beautiful. The wife telling, suggestion will come from me, decision will come from you. ಹೆಂಡತಿ ಹೇಳಿದ ಎಷ್ಟು ಸುಂದರವಾದಂತ ಮಾತು ನಾನು ಎಲ್ಲಿಯೂ ಕೇಳಿಸಿಕೊಳ್ಳಿಲ್ಲ. ಹೆಂಡತಿ ಹೇಳುವಂತದ್ದು, ನಾನು ಸಲಹೆಗಳನ್ನ ಕೊಡ್ತೇನೆ, ಆದ್ರೆ ತೀರ್ಮಾನವನ್ನ ನೀನು ತೆಗೆದುಕೋ. My beloved brothers and sisters, husbands and wives, if that can be done in our family life will be a little bit of heaven on earth. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ರೀತಿಯಾಗಿ ನಡ್ಕೊಳ್ಳುವಂತ ಕುಟುಂಬವು ಹೀಗೆ ನಡ್ಕೊಳ್ಳುವುದಾದರೆ ಸ್ವರ್ಗವೇ ಭೂಲೋಕದಲ್ಲಿ ಕಂಡು ಬರುವಂತದ್ದಾಗಿದೆ. ಒಂದು ಚಿಕ್ಕ ಒಂದು ಅನುಭವ ಇಲ್ಲಿಯೇ ನಮಗೆ ದೊರಕಬಹುದು. ನಾವು ಕುಟುಂಬದಲ್ಲಿ ಸ್ವರ್ಗದ ಅನುಭವವನ್ನ ಕಾಣಬಹುದು. Okay, now go back to, we are still on 1 Peter chapter 3. ಮೊದಲನೇ ಪೇತ್ರನ ಪತ್ರಿಕೆ 3ನೇ ಅಧ್ಯಾಯಕ್ಕೆ ನಾವು ಹೋಗೋಣ. Let us read verse 4 and 5. 4 ಮತ್ತು 5ನೇ ವಚನಗಳನ್ನು ಓದಿಕೊಳ್ಳೋಣ. ಮೊದಲನೇ ಪೇತ್ರನ ಪತ್ರಿಕೆ 3ನೇ ಅಧ್ಯಾಯ 4 ಮತ್ತು 5ನೇ ವಚನ. ಹೆಂಡತಿಯರಾದ ನಿಮ್ಮ ನಡತೆಯಿಂದಲೇ ಸನ್ಮಾರ್ಗಕ್ಕೆ ಬಂದಾರು. ಜಡೆ ಹೆಣೆದುಕೊಳ್ಳುವುದು, ಚಿನ್ನದ ಒಡವೆಗಳನ್ನು ಇಟ್ಟುಕೊಳ್ಳುವುದು, ವಸ್ತ್ರಗಳನ್ನು ಧರಿಸಿಕೊಳ್ಳುವುದು, ಈ ಮೊದಲಾದ ಹೊರಗಣ ಶೃಂಗಾರವೇ ನಿಮ್ಮ ಅಲಂಕಾರವಾಗಿರಬಾರದು. ಸಾತ್ವಿಕವಾದ ಶಾಂತ ಮನಸ್ಸು ಎಂಬ ಒಳಗಣ ಭೂಷಣವೇ ನಿಮ್ಮ ಅಲಂಕಾರವಾಗಿರಲಿ. Here we read about the inner beauty of a submissive spirit. ಒಂದು ಅಧೀನತೆಗೆ ಒಳಬೀಳುವಂತ ಆತ್ಮದ ಆಂತರಿಕ ಅಲಂಕಾರವನ್ನು ನಾವಿಲ್ಲಿ ನೋಡ್ತೇವೆ. In contrast to the feminist hatred of the word submission, ಇದಕ್ಕೆ ವಿರುದ್ಧವಾಗಿ ಅಧೀನತೆ ಎಂಬಂತ ಪದವನ್ನ ಹಾಗೆ ಮಾಡುವಂತ ಸ್ತ್ರೀ ಸಮಾಜದಲ್ಲಿ Peter says that wife's submission to her husband is her inner beauty. ಪೇತ್ರನು ಹೇಳುತ್ತಾನೆ, ಒಬ್ಬ ಹೆಂಡತಿಯು ತನ್ನ ಗಂಡನಿಗೆ ಅಧೀನವಾಗಿರುವಂತದ್ದು ಹೆಂಡತಿಯಲ್ಲಿ ಇರುವಂತ ಆಂತರಿಕ ಅಲಂಕಾರ. It is a lasting beauty in the eyes of God. ದೇವರ ದೃಷ್ಟಿಯಲ್ಲಿ ಅದು ಶಾಶ್ವತವಾದಂತ ಬೆಲೆಯುಳ್ಳಂತ ಒಂದು ಅಲಂಕಾರವಾಗಿದೆ. The beauty that God admires in a wife is a gentle, quiet spirit. ದೇವರು ಹೆಂಡತಿಯಲ್ಲಿ ಕಂಡು ಬರುವಂತ ಒಂದು ಒಳ್ಳೆ ಸಂಗತಿ ಏನಂತಂದ್ರೆ ಆಕೆಯಲ್ಲಿರುವಂತ ಆಂತರಿಕವಾದ ಸಾತ್ವಿಕವಾದಂತ ಒಂದು ಗುಣಲಕ್ಷಣ. So being submissive to a own husband is something so beautiful in God's estimation. ದೇವರ ಒಂದು ದೃಷ್ಟಿಯಲ್ಲಿ ಆ ಒಂದು ಪುರುಷನಿಗೆ ಗಂಡನಿಗೆ ಅಧೀನತೆ ಒಳಪಡುವಂತದ್ದು ಅದು ಬಹಳ ಬೆಲೆಯುಳ್ಳಂತದ್ದಾಗಿದೆ. These precious qualities don't come from the wife's fear of the husband, but her faith in God. ಈ ಒಂದು ಆಂತರಿಕ ಸೌಂದರ್ಯವು ಪುರುಷನಿಗೆ ಅಥವಾ ಗಂಡನಿಗೆ ಆತನ ಮೇಲಿರುವಂತ ಭಯದಿಂದ ಅಲ್ಲ, ಆತನ ಮೇಲಿರುವಂತ ನಂಬಿಕೆಯಿಂದ ಬರುವಂತ. No. Submission is not because of the fear of husband, but by the faith in God. ಪುರುಷನಿಗೆ ಅಧೀನವಾಗುವಂತದ್ದು ಪುರುಷನ ಅಥವಾ ಗಂಡನ ಭಯದಿಂದ ಅಲ್ಲ, ಆದ್ರೆ ದೇವರ ಮೇಲಣ ನಂಬಿಕೆಯಿಂದ ಅದು ಆಗುವಂತದ್ದಾಗಿದೆ. In contrast to that inner beauty,
ಈ ಒಳಗಿನ ಅಲಂಕಾರಕ್ಕೆ ವಿರುದ್ಧವಾಗಿ Peter wants the Christian wives to avoid being overly concerned about external physical beauty. ಪೇತ್ರನು ಹೊರಗಣ ತೋರಿಕೆಯ ಶೃಂಗಾರದ ಕುರಿತಾಗಿ ಎಚ್ಚರಿಕೆಯನ್ನ ನೀಡುವಂತವನಾಗಿದ್ದಾನೆ. No, he is telling that don't be overly concerned about external beauty, be concerned about internal beauty. ಆತನು ಹೇಳುವಂತದ್ದು ಏನಂದ್ರೆ, ಹೊರಗಣ ಶೃಂಗಾರದ ಕುರಿತಾಗಿ ಹೆಚ್ಚಿನದಾಗಿ ನೀವು ಅದರ ಕುರಿತಾಗಿ ಒತ್ತು ಕೊಡದೆ ಒಳಗಣ ಭೂಷಣಕ್ಕೆ ನೀವು ಹೆಚ್ಚಿನ ಬೆಲೆಯನ್ನ ನೀವು ಕೊಡಬೇಕೆಂಬುದಾಗಿ ಆತನು ತಿಳಿಸ್ತಾನೆ. He addresses concern like clothing, hairstyle, jewelry and cosmetics. ಆತನು ಜಡೆಯ ಬಗ್ಗೆ ಮತ್ತು ಚಿನ್ನದ ಒಡವೆಗಳನ್ನ ಧರಿಸುವ ಬಗ್ಗೆ, ವಸ್ತ್ರಗಳ ಕುರಿತಾಗಿ ಆತನು ಅಲ್ಲಿ ತಿಳಿಸುವಂತವನಾಗಿದ್ದಾನೆ. Peter is not saying a woman cannot wear a dress or braid her hair. ಪೇತ್ರನು ಇಲ್ಲಿ ಒಬ್ಬ ಹೆಣ್ಣು ಜಡೆ ಹೆಣೆದುಕೊಳ್ಳುವುದು ಅಥವಾ ವಸ್ತ್ರಗಳನ್ನ ಧರಿಸುವುದು, ಒಡವೆಗಳನ್ನ ಇಟ್ಟುಕೊಳ್ಳುವುದು ಅದನ್ನ ನಿಷಿದ್ಧ ಮಾಡ್ತಾ ಇಲ್ಲ. But is telling that a Christian wife should be supremely concerned about her inner beauty. ಆತನು ಆಜ್ಞೆ ಕೊಡುತ್ತಾ ಇರುವಂತದ್ದು ಏನಂತಂದ್ರೆ, ಒಬ್ಬ ಕ್ರೈಸ್ತಿಯ ಮಹಿಳೆಯು ಹೊರಗಣ ಶೃಂಗಾರಕ್ಕಿಂತ ಒಳಗಣ ಶೃಂಗಾರವೇ ಅಲಂಕಾರವಾಗಿರಬೇಕು ಎಂಬುದಾಗಿ ಆತನು ತಿಳಿಸ್ತಾ ಇದ್ದಾನೆ. The true character, inner attitude, that is what God sees as the beauty. ನಿಜವಾದ ಸೌಂದರ್ಯ, ದೇವರು ಕಾಣುವಂತ ಸೌಂದರ್ಯ ಯಾವುದಂದರೆ ಆಂತರಿಕ ಒಳ್ಳೆ ಗುಣನಡತೆಗಳು, ಅದು ಅಲಂಕಾರವಾಗಿರಬೇಕು. The hidden person of the heart, ಹೃದಯದಲ್ಲಿ ಒಳಗೆ ಅಡಕವಾಗಿರುವಂತ ವ್ಯಕ್ತಿಯ ಒಂದು ಗುಣಲಕ್ಷಣ, that is what God will value. ಅದನ್ನ ದೇವರು ಪರಿಗಣಿಸುವಂತವನಾಗಿದ್ದಾನೆ. Not merely the external. ಅದು ಕೇವಲ ಹೊರಗಣ ತೋರಿಕೆನಲ್ಲ. Sometimes we overemphasize not having anything external. ನಾವು ಕೆಲವು ಸಾರಿ ಹೊರಗಣ ಅಲಂಕಾರ ಯಾವುದು ಇಲ್ಲ ಎಂಬುದಾಗಿ ನಾವು ಹೇಳುತ್ತೇವೆ. We give more importance to not having too many outside. ಕೆಲವು ಸಾರಿ ಹೊರಗಣ ಅಲಂಕಾರವು ಹೆಚ್ಚಾಗಿ ಇಲ್ಲದೇ ಇರುವಂತ ರೀತಿಯಲ್ಲಿ ನಾವು ಇರಬೇಕೆಂಬುದಾಗಿ ಆಶಿಸುತ್ತೇವೆ. ಅದು ನಾವು ಎಂಫಸೈಸ್ ಮಾಡ್ತೇನೆ, ಅದಕ್ಕೆ ನಾವು ಜಾಸ್ತಿ ಪ್ರಾಮುಖ್ಯತೆ ಕೊಡ್ತೇನೆ. ಬಟ್ ವಿ ಆರ್ ನಾಟ್ ಗಿವಿಂಗ್ ಇಂಪಾರ್ಟೆನ್ಸ್ ಟು ದ ಇಂಟರ್ನಲ್ ಬ್ಯೂಟಿ, ದ ಕ್ಯಾರೆಕ್ಟರ್. ಕೆಲವು ಸಾರಿ ಹೊರಗಣ ಆಭರಣಗಳನ್ನ ಧರಿಸದೇ ಇರುವುದಕ್ಕೆ ಹೆಚ್ಚಿನ ಒತ್ತು ಕೊಟ್ಟರೂ ಸಹ ಒಳಗಣ ಅಲಂಕಾರಕ್ಕೆ ಮಹತ್ವವನ್ನೇ ಕೊಟ್ಟಿರುವುದಿಲ್ಲ. How beautifully God is telling our sisters, your internal beauty is what is valuable in God's sight. ದೇವರು ಎಷ್ಟು ಸ್ಪಷ್ಟವಾಗಿ ನಮಗೆ ಸಹೋದರಿಯರಿಗೆ ತಿಳಿಸ್ತಾ ಇದ್ದಾನೆ ಏನಂತಂದ್ರೆ, ಒಳಗಣ ಅಲಂಕಾರವು ಅದು ಮಾನ್ಯವಾದದ್ದು, ಅದು ಬೆಲೆಯುಳ್ಳದ್ದು ಎಂಬುದಾಗಿ ತಿಳಿಸ್ತಾ ಇದ್ದಾನೆ. And so we need to understand in that internal beauty, submission in marriage to husband is also included. ಆ ಒಂದು ಒಳಗಣ ಅಲಂಕಾರದಲ್ಲಿ ಒಬ್ಬ ಸ್ತ್ರೀಯು, ಹೆಂಡತಿಯು ತನ್ನ ಗಂಡನಿಗೆ ಅಧೀನತೆ ಕೊಡುವಂತದ್ದು ಸಹ ಅದು ಸಹ ಒಳಗೊಂಡಿದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. Submission is not a caveman type word. It is a biblical word. It's a beautiful word. We saw so many, like even Christ submit to the Father. Why should our sisters be worried about the word submission? It's a beautiful biblical word. ಅಧೀನತೆ ಎಂಬ ಪದವು ಗುಹೆಯಲ್ಲಿ ವಾಸ ಮಾಡ್ತಕ್ಕಂಥ ಆದಿಮಾನವನ ಸಂಬಂಧದಲ್ಲಿ ಇರ್ತಕ್ಕಂಥ ಪದವಲ್ಲ. ಅದು ಒಂದು ಒಳ್ಳೆ ಉತ್ತಮವಾದ ಸತ್ಯವೇದದ ಪದವಾಗಿದೆ, ಕ್ರೈಸ್ತರಲ್ಲಿರಬೇಕಾದಂತ ಪದವಾಗಿದೆ. ಯಾಕೆ ಈ ಪದದ ಅಧೀನತೆಯ ಕುರಿತಾಗಿ ನಮ್ಮ ಸಹೋದರಿಯರು ಚಿಂತಿಸಬೇಕು? Don't imitate what the mainline church movement, the liberal churches are doing. Our dear sisters, you be beautiful in God's sight according to the word of God. ಹೊರಗೆ ಸಮಾಜದಲ್ಲಿ ಇರ್ತಕ್ಕಂಥ ಮುಖ್ಯವಾದಂತ ಸಭೆಗಳಲ್ಲಿ ಇರ್ತಕ್ಕಂಥ ಲಕ್ಷಣಗಳನ್ನ ಇದನ್ನ ನೀವು ಅನುಸರಿಸಬೇಡ್ರಿ. ಇದು ವಾಕ್ಯಕ್ಕನುಸಾರವಾಗಿರುವಂತ ಗುಣಲಕ್ಷಣವನ್ನ ನೀವು ಅನುಸರಿಸುವಂತವರಾಗಿರ್ರಿ. Lastly, when we look at the submission, what is the limit to submission? Is there any limit to a wife's submission to the husband? ಕೊನೆಯದಾಗಿ ಈ ಅಧೀನತೆ ಎಂಬುದಾಗಿ ಹೇಳುವಾಗ
ಅದರಲ್ಲಿ ಏನಾದ್ರೂ ಪರಿಮಿತಿ ಇದೆಯಾ? ನಾನು ಎಲ್ಲಿಯವರೆಗೆ ಅಧೀನತೆಯನ್ನು ತೋರಿಸಬೇಕು ಎಂಬಂತ ಒಂದು ಏನಾದ್ರೂ ಮಿತಿ ಇದೆಯಾ ಎಂಬುದಾಗಿ. A Christian husband is never told to force submission on his wife. ಒಬ್ಬ ಕ್ರೈಸ್ತ ಪುರುಷನು ತನ್ನ ಹೆಂಡತಿಯನ್ನ ಬಲವಂತವಾಗಿ ಅಧೀನತೆಗೆ ಒಳಪಡಿಸಬಾರದು. ಅಂಗ ಬೈಬಲ್ ಇಲ್ಲ, ಹಾಗೆ ಸತ್ಯವೇದದಲ್ಲಿ ತಿಳಿಸಿಲ್ಲ. Rather, the Christian wife voluntarily helps and submit to her husband leadership. ಅದಕ್ಕೆ ವಿರುದ್ಧವಾಗಿ ಹೇಳುವುದಾದ್ರೆ, ಒಬ್ಬ ಕ್ರೈಸ್ತ ವಿಶ್ವಾಸಿ ಹೆಂಡತಿಯು ತನ್ನ ಸ್ವಇಚ್ಛೆಯಿಂದ ತನ್ನ ಗಂಡನಿಗೆ ವಿಧೇಯಳಾಗಿ ಅವಳು ಅಧೀನಳಾಗಿ ಇರುವಂತದ್ದನ್ನ ನೋಡ್ತೇವೆ. She understands that this is God's design for her relationship in that family. ಆ ಒಂದು ಆತನ ಮತ್ತು ಆಕೆಯ ನಡುವೆ ಇರುವಂತಹ ಸಂಬಂಧವು ಅದು ದೇವರಿಂದ ನಿಯೋಜಿಸಿರುವಂತ ಸಂಬಂಧ, ಇದು ಆತನ ಆಜ್ಞೆ ಆಗಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುವಂತ ಕುಟುಂಬವಾಗಿರ್ತದೆ. She understands this is God's design for our family. ನಮ್ಮ ಕುಟುಂಬದಲ್ಲಿ ಇದು ದೇವರ ಒಂದು ಯೋಜನೆ ಆಗಿದೆ ಎಂಬುದನ್ನು ಅವನು ಅರ್ಥ ಮಾಡಿಕೊಂಡವಂತವನು ಆಗಿರುತ್ತಾನೆ. So Christian wife submission is not a mindless, blind or gulamattara videta alla. It is not like that. ಕ್ರೈಸ್ತ ಮಹಿಳೆ ಹೆಂಡತಿಯು ನಡ್ಕೊಳ್ಳುವಂತ ಅಧೀನತೆ ಎಂಬುದಾಗಿ ಹೇಳುವಾಗ ಗುಲಾಮಳಾಗಿದ್ದಾಳೆ ಎಂಬುದಾಗಿ ಆತರವಾದಂತ ಅಧೀನತೆ ಅಲ್ಲ. Submission is a beautiful word which is perverted in the world. ಅಧೀನತೆ ಎಂಬುದಾಗಿ ಹೇಳುವಾಗ ಅದು ಒಂದು ಸುಂದರವಾದಂತ ಪದವಾಗಿದೆ. ಇದು ಲೋಕವು ತಿಳಿಯದೇ ಇರುವಂತ ಒಂದು ರೀತಿಯ. In this submission, it does not mean ಅಧೀನತೆ ಎಂಬುದಾಗಿ ಹೇಳುವಾಗ ಈ ರೀತಿ ಅರ್ಥ ಕೊಡುವುದಿಲ್ಲ. wife is inferior. ಅದು ಏನಂತಂದ್ರೆ ಹೆಂಡತಿಯು ಆತನಿಗಿಂತ ಕೆಳಮಟ್ಟದವಳು ಎಂಬಂತ ಅರ್ಥ ಕೊಡುವುದಿಲ್ಲ. Or that she has to surrender all her independent thinking. You know, she submit. She is still an individual. ಅಥವಾ ಆಕೆಯು ತನ್ನ ವೈಯಕ್ತಿಕ ಸ್ವಾತಂತ್ರ್ಯದ ತೆಗೆದುಕೊಳ್ಳುವಂತ ಎಲ್ಲ ತೀರ್ಮಾನಗಳಿಗೆ ಆತನಿಗೆ ಒಪ್ಪಿಸುವಂತದ್ದು ಎಂಬುದಾಗಿಯೂ ಸಹ ಅಲ್ಲ. That she should leave her creativity, her gifts, nothing like that. ಆಕೆಯಲ್ಲಿ ಇರ್ತಕ್ಕಂಥ ವರಗಳು ಅದನ್ನೆಲ್ಲ ನಾನು ಒಪ್ಪಿಸಬೇಕು ಎಂಬುದಾಗಿ ಅಲ್ಲ. Also that not to submit to all the husband's evil and sinful demands. ಮತ್ತು ಪುರುಷನ ಪಾಪಮಯವಾದಂತ ಕೆಲಸಗಳಿಗೆ ಅಥವಾ ಆತನ ಒಂದು ಆಜ್ಞೆಗಳಿಗೆ ಅದಕ್ಕೆಲ್ಲ ಅಧೀನಳಾಗಿರಬೇಕೆಂದು ಅಲ್ಲ. It is not that a wife should live with a psychologically dangerous and abusive husband. ಒಬ್ಬ ಮನಃಶಾಸ್ತ್ರಜ್ಞನಾದಂತ ಅಂದ್ರೆ ಸರಿಯಾಗಿ ಯೋಚಿಸದೇ ಇರುವಂತ ಆತನ ಅಂತ ಗಂಡನಿಗೆ ಒಳಬೀಳುವಂತದ್ದಾಗಿಯೂ ಸಹ ಅಲ್ಲ. A husband who abused the wife, and it is not saying that you have to submit to that. ಮತ್ತು ಬೈಗಳನ್ನ ಉಪಯೋಗಿಸುವಂತ ಗಂಡನಿಗೆ ಅಧೀನವಾಗಿ ಆ ರೀತಿಯಾಗಿ ಇರಬೇಕು ಆತನಿಗೆ ಎಂಬುದಾಗಿಯೂ ಸಹ ಅಲ್ಲ. Christian submission doesn't eliminate biblical principles of justice, fairness, love. ಸತ್ಯವೇದದ ಪ್ರಮುಖವಾದಂತ ಗುಣಲಕ್ಷಣಗಳು ನೀತಿ, ನ್ಯಾಯ ಮತ್ತು ಪ್ರೀತಿ, kindness, compassion, ದಯೆ, ಉಪಕಾರ, ಸೈರಣೆ ಇವುಗಳನ್ನ ಅದಕ್ಕೆ ಒಳಬಿದ್ದಂತದ್ದೇ ಆಗಿದೆ. This is both for male and female. ಈ ಗುಣಲಕ್ಷಣಗಳು ಇಬ್ಬರಲ್ಲಿಯೂ ಸಹ, ಗಂಡನಲ್ಲಿಯೂ ಮತ್ತು ಹೆಂಡತಿಯಲ್ಲೂ ಸಹ ಕಂಡು ಬರಬೇಕಾದಂತ ಗುಣಲಕ್ಷಣಗಳು. Okay, I'm going to conclude it here. But let's look at how Peter concludes this passage. Read chapter 3, verse 8 and 9. ಇಲ್ಲಿ ಪೇತ್ರನು ತನ್ನ ಈ ವಾಕ್ಯ ಭಾಗವನ್ನು ಹೇಗೆ ಮುಕ್ತಾಯಗೊಳಿಸುತ್ತಾನೆ ಎಂಬುದನ್ನು ನಾವು ಆಲೋಚನೆ ಮಾಡೋಣ. 3ನೇ ಅಧ್ಯಾಯ 8 ಮತ್ತು 9ನೇ ವಚನ. 8 ಮತ್ತು 9ನೇ ವಚನ 3ನೇ ಅಧ್ಯಾಯ 1ನೇ ಪೇತ್ರ. ಕಡೆಗೆ ನೀವೆಲ್ಲರೂ ಏಕಮನಸ್ಸುಳ್ಳವರಾಗಿರಿ, ಪರರ ಸುಖ ದುಃಖಗಳಲ್ಲಿ ಸೇರುವವರಾಗಿರಿ, ಅಣ್ಣ ತಮ್ಮಂದಿರಂತೆ ಒಬ್ಬರನ್ನೊಬ್ಬರು ಪ್ರೀತಿಸಿರಿ, ಕರುಣೆಯೂ ದೀನಭಾವವೂ ಉಳ್ಳವರಾಗಿರಿ, ಅಪಕಾರಕ್ಕೆ ಅಪಕಾರವನ್ನು, ನಿಂದೆಗೆ ನಿಂದೆಯನ್ನು ಮಾಡದೆ ಆಶೀರ್ವದಿಸಿರಿ. ಇದಕ್ಕಾಗಿ ದೇವರು ನಿಮ್ಮನ್ನು ಕರೆದನಲ್ಲ,
ಹೀಗೆ ಮಾಡುವುದಾದರೆ ನೀವು ಆಶೀರ್ವಾದವನ್ನು ಬಾಧ್ಯವಾಗಿ ಹೊಂದುವಿರಿ. What a beautiful conclusion about submission. It's a wonderful counsel both for husbands and wife. ಇಬ್ಬರಿಗೂ ಸಹ ಅಂದ್ರೆ ಗಂಡ ಮತ್ತು ಹೆಂಡತಿ ಇಬ್ಬರಿಗೂ ಸಹ ಎಷ್ಟು ಉತ್ತಮವಾದಂತ ಸಲಹೆಯನ್ನ ಕೊಡುವಂತ ಒಂದು ಅಂತಿಮವಾಗಿ ಮುಕ್ತಾಯಗೊಳಿಸುವಂತ ಭಾಗ ಇದಾಗಿದೆ ನೋಡ್ರಿ. You want a blessing from God in your life? Be a husband who takes his role, a woman who willfully submits to the leadership of the husband. That's where your family will be a blessing. ಒಂದು ಕುಟುಂಬ ಜೀವಿತ ಅದು ಆಶೀರ್ವಾದದಾಯಕವಾಗಿರಬೇಕಾದರೆ, ದೇವರಿಂದ ಆಶೀರ್ವಾದವನ್ನ ಬಾಧ್ಯವಾಗಿ ಹೊಂದಬೇಕಾದರೆ, ಪುರುಷನು ತನ್ನ ನಾಯಕತ್ವದ ಸ್ಥಾನವನ್ನ ಆತನ ಅಧಿಕಾರವನ್ನ ಆತನು ಉಪಯೋಗಿಸುವಂತವನಾಗಿರಬೇಕು. ಹಾಗೆ ಇಷ್ಟಪೂರ್ವಕವಾಗಿ ಹೆಂಡತಿಯು ಅದಕ್ಕೆ ಅಧೀನಳಾಗಿ ಇರಬೇಕು. Oh, thank God for the word submission. ಆದುದರಿಂದ ಈ ಅಧೀನತೆ ಎಂಬಂತ ಪದಕ್ಕೆ ನಾವು ದೇವರಿಗೆ ನಾವು ಸ್ತೋತ್ರ ಸಲ್ಲಿಸುವಂತವರಾಗಿರಬೇಕು. But remember one more thing. ಆದರೆ ಇನ್ನೊಂದು ವಿಷಯವನ್ನ ನೀವು ಮರೆಯಬೇಡ್ರಿ. No husband has absolute authority. Only Christ has absolute authority. ಯಾವ ಗಂಡನಿಗೂ ಸಹ ಪರಿಪೂರ್ಣವಾದಂತ ಅಧಿಕಾರವು ಕೊಡಲ್ಪಟ್ಟಿಲ್ಲ. ಕರ್ತನಾದ ಯೇಸು ಕ್ರಿಸ್ತನೊಬ್ಬನಿಗೆ ಅಧಿಕಾರವು ಕೊಡಲ್ಪಟ್ಟಿದೆ. We are all subject to Christ and then subject to one another, especially the wife submit to the husband. ನಾವೆಲ್ಲರೂ ಕ್ರಿಸ್ತನಿಗೆ ಅಧೀನರಾಗಿದ್ದೇವೆ. ಅದರ ಮೂಲಕವಾಗಿ ಹೆಂಡತಿಯು ಪುರುಷನಿಗೆ ಅಧೀನಳಾಗಿದ್ದಾಳೆ. Christ is the example both for the husband and for the wife. ಕ್ರಿಸ್ತನು ಗಂಡನಿಗೂ ಹೆಂಡತಿಗೂ ಮಾದರಿಯಾಗಿದ್ದಾನೆ. He submitted to the Father. ಆತನು ತಂದೆಯಾದ ದೇವರಿಗೆ ಅಧೀನನಾಗಿದ್ದನು. And he loved the church and gave himself for the church. ಮತ್ತು ಆತನು ತನ್ನ ಸಭೆಯನ್ನು ಪ್ರೀತಿಸಿ ಸಭೆಗೋಸ್ಕರವಾಗಿ ತನ್ನ ಪ್ರಾಣವನ್ನೇ ಕೊಟ್ಟನು. So as submission and headship both we see in Christ. ಕ್ರಿಸ್ತನಲ್ಲಿ ಅಧೀನತೆಯನ್ನು ನೋಡ್ತೇವೆ, ನಾಯಕತ್ವವನ್ನು ಸಹ ನಾವು ನೋಡ್ತೇವೆ. Let us ask God to forgive where we have failed in our family life and come before God. Husband and wife, you hold your hand together. Before you go to bed, hold your hand together. Ask God to give you such a life. Your families will be a blessing. Your assembly will be a blessing. ಆದುದರಿಂದ ಗಂಡಂದಿರು ಮತ್ತು ಹೆಂಡತಿಯರೇ, ನಿಮ್ಮ ಕೈಗಳನ್ನ ಹಿಡಿದು ಮಲಗುವುದಕ್ಕಿಂತ ಮುಂಚಿತವಾಗಿ ಕರ್ತನ ಬಳಿಗೆ ಬಂದು, ನಿಮ್ಮ ಕುಟುಂಬದಲ್ಲಿ ಏನಾದರೂ ಇಂಥ ತಪ್ಪಾದಂತ ರೀತಿಯಲ್ಲಿ ಇರುವುದಾದರೆ ಕ್ಷಮಾಪಣೆಯನ್ನ ಕೇಳಿಕೊಂಡು ಆತನಲ್ಲಿ ನೀವು ಈ ಸತ್ಯವೇದಕ್ಕನುಸಾರವಾಗಿ ನಡ್ಕೊಳ್ಳುವಾಗ ಎಂತ ಆಶೀರ್ವಾದದ ಕುಟುಂಬ ನಿಮ್ಮದಾಗ್ತದೆ. ಅದರ ಮೂಲಕವಾಗಿ ಎಂತ ಆಶೀರ್ವಾದದ ಸಭೆ ನಮ್ಮದಾಗ್ತದೆ. ಆಲೋಚಿಸಿರಿ. Our children will see that and they want to be like the parents. ಮತ್ತು ಮಕ್ಕಳು ಇದನ್ನ ಗಮನಿಸಿ ತಂದೆ ತಾಯಿಗಳನ್ನ ಅನುಸರಿಸುವಂತವರಾಗಿರುತ್ತಾರೆ. They will say, I want to be like my parents. ಆಗ ಅವರು ಹೇಳ್ತಾರೆ, ನಾನು ನನ್ನ ತಂದೆ ತಾಯಿಗಳ ಹಾಗೆ ನಾನು ಸಹ ಅನುಸರಿಸಬೇಕು. In the US, in America, many young people don't want to marry. You know why? ಅಮೆರಿಕದಲ್ಲಿ ಅನೇಕ ಯವನ ಮಕ್ಕಳು ವಿವಾಹವನ್ನೇ ಆಗಲು ಇಚ್ಛಿಸುವುದಿಲ್ಲ. ಯಾಕೆ ಗೊತ್ತಾ? Because they had seen a bad example from their parents. ಯಾಕಂದರೆ ಅವರು ತಮ್ಮ ತಂದೆ ತಾಯಿಗಳಿಂದ ಒಂದು ಕೆಟ್ಟ ಉದಾಹರಣೆಯನ್ನ ಅವರು ಗಮನಿಸಿರುತ್ತಾರೆ. So many girls now they don't want to marry because they have seen a troubled married life in their parents. Let us not be like that to our children. ಅನೇಕ ಯವನ ಮಕ್ಕಳು ಅವರು ವಿವಾಹವನ್ನೇ ಬೇಡ ಎಂಬುದಾಗಿ ತ್ಯಜಿಸುತ್ತಾರೆ. ಯಾಕಂದ್ರೆ ಅಂತ ಒಂದು ಕೆಟ್ಟ ಉದಾಹರಣೆಯ ಜೀವಿತವನ್ನ ತಮ್ಮ ತಂದೆ ತಾಯಿಗಳಿಂದ ಅವರು ಗಮನಿಸುವಂತವರಾಗಿದ್ದಾರೆ. ಹಾಗಾಗುವುದು ಮಕ್ಕಳಿಗೆ ಬೇಡ. May that not be the case in our family. Let's go to God. He's a forgiving God. He's a loving God. He will help us to rebuild it. ಆ ರೀತಿಯಾದಂತ ಕುಟುಂಬ ಜೀವಿತವು ನಮ್ಮದಾಗದೇ ಇರಲಿ. ನಾವು ದೇವರ ಬಳಿಗೆ ಬರೋಣ. ಒಬ್ಬರನ್ನೊಬ್ಬರು ಆತನು ಕ್ಷಮಿಸುವಂತ ದೇವರಾಗಿದ್ದಾನೆ. ಆತನ ಮುಂದೆ ಅರಿಕೆ ಮಾಡಿ ಕುಟುಂಬ ಜೀವಿತವನ್ನ ಕ್ರಮಪಡಿಸಿಕೊಳ್ಳೋಣ. May God's name be glorified, and we will continue. There is other passages we need to look at from Apostle Paul's teaching or biblical teaching. We will look at that, Lord willing, next week.
ಸತ್ಯವೇದಕ್ಕನುಸಾರವಾದಂತ ಇನ್ನಿತರ ವಾಕ್ಯ ಭಾಗಗಳು ಸಹ ಇದೆ. ಅಪೋಸ್ತಲನಾದಂತ ಪೌಲನು ಕಲಿಸಿಕೊಡುವಂತ ಬೋಧನಾ ವಾಕ್ಯಗಳನ್ನು ಸಹ ನಾವು ಮುಂಬರುವ ದಿವಸಗಳಲ್ಲಿ ನಾವು ಅದನ್ನು ಅಧ್ಯಯನ ಮಾಡ್ಲಿಕ್ಕಿದ್ದೇವೆ.